ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಪರಹಿಂಸೇನ ಕೋ ರಾಜ್ಯಂ ಪರದ್ರವ್ಯಂತು ಕೋ ಧನಂ ಕಃ ಪಿತಾ ಪರದಾರೇಚ್ಛ ಪರಚಿಂತಾಯ ದುರ್ಗತಿ. ವಾಟ್ ಕೈಂಡ್ ಆಫ್ ಕಿಂಗ್ಡಮ್ when minister trouble the people? What kind of prosperity or property it is when it is snatched from others? What kind of father he is when he is guided by his stepney? So thus life is full of misery when it is controlled by others. ಪರಹಿಂಸೇನ ಕೋ ರಾಜ್ಯಂ, ಬೇರೆಯವರಿಗೆ ಹಿಂಸೆ ಕೊಟ್ಟು ನಡೆಸುವ ಅಂತಹ ಯಾವುದೋ ಒಂದು ರಾಜ್ಯವಾದೋ. ಪರದ್ರವ್ಯಂತು ಕೋದನಂ, ಎಷ್ಟೇ ಹಣ ಇದ್ರೂ ಅದು ಬೇರೆಯವ್ರದ್ದಾಗಿದ್ದರೆ ಏನು ಉಪಯೋಗ ಅದರಿಂದ? ಕಪ್ಪಿತ ಪರದಾರ ಇಚ್ಛ, ಅವನು ಯಾವ ತಂದೆ ಇನ್ನೊಬ್ಳು ಮಾತನ್ನು, ತಾಯಿ ಹೆಂಡತಿ ಮಾತನ್ನು ಬಿಟ್ಟು ಇನ್ನೊಬ್ಳು ಮಾತನ್ನು ಕೇಳುವವ ಎಂತಹ ತಂದೆ ಅವನು? ಪರಚಿಂತಾಯ ದುರ್ಗತಿ, ಸ್ವಂತ ಬುದ್ಧಿ ಇಲ್ಲದೆ ಇದ್ದರೆ, ಬೇರೆಯವ್ರ ಮೇಲೆ ಡಿಪೆಂಡ್ ಆದರೆ ಯಾವತ್ತೂ ದುರ್ಗತಿ. ಆಯಾತಿ ಕ್ಲಿಷ್ಟಕಾರ್ಯೇಷು ಪರಮಾಪ್ತ ಇತಿ ಸ್ಮರನ್ ಸಂಗಾತಿ ಸಂಚಿತ ಕಾಲೇ ತತ್ವಮಸೀತಿ ಸದ್ಗುರು. ವಿ ಹ್ಯಾವ್ ಟು ಸೆಲೆಕ್ಟ್ ಎ ಗುಡ್ ಫ್ರೆಂಡ್ ಹೂ ಸಪೋರ್ಟ್ಸ್ ಡ್ಯೂರಿಂಗ್ ಅವರ್ ಡಿಫಿಕಲ್ಟಿ ಆರ್ ಎಮರ್ಜೆನ್ಸಿ, like a spirit or God, like a father, like a guru, assuming that all are the same. ಆಯಾತಿ ಕ್ಲಿಷ್ಟಕಾರ್ಯೇಷು, ಕಷ್ಟಕಾಲದಲ್ಲಿ ಯಾರು ಬರುತ್ತಾರೆಯೋ, ಅಮ್ಮವನು ಎಂದು ಯಾರು ಬರುತ್ತಾರೆಯೋ, ಸಂಗಾತಿ ಸಂಚಿತ ಕಾಲೆ, ಅಂತಹ ಸಂಗಾತಿಯನ್ನು, ಫ್ರೆಂಡನ್ನು ಸಂಚಿತ ಇಟ್ಕೊಂಡಿರಬೇಕು ಸಮಯದಲ್ಲಿ. ಅಂಥವರು ಅವರೆಂಥವರಾಗಿರಬೇಕು? ತತ್ವಮಸೀತಿ ಸದ್ಗುರು, ತಾನು ಬೇರೆ ಅಲ್ಲ, ನನ್ನ ಫ್ರೆಂಡ್ ಬೇರೆ ಅಲ್ಲ ಅಂತ ತಿಳಿದಂತಹ ಯಾವ ವ್ಯಕ್ತಿ ಇರ್ತಾನೋ ಅವನು ಗುರುನೂ ಹೌದು, ತಂದೆನೂ ಹೌದು, ದೇವರು ಹೌದು ಆಗಿ ನಮ್ಮ ಕಷ್ಟ ಕಾಲದಲ್ಲಿ ಉಪಯೋಗ ಬರ್ತಾನೆ. ಅಂಥವ್ರನ್ನ ನಾವು ಇಟ್ಕೊಂಡಿರಬೇಕು. ಸೌಲಭ್ಯಂಚ ಸಕಲಂ ಪ್ರಾಪ್ಯ ಮಿತ್ರೋ ಭವತಿ ಧಾನವ, ಮಿತ್ರೇಪಿ ದೇಶಕಾಲೇ ಚ ದುಷ್ಟೋ ಭವತಿ ಜಾಗ್ರತ. Some friends like demons or rakshasas who use us during their emergencies. Depending upon the situation, some friends cheat us during our emergency or difficulty. ಸೌಲಭ್ಯಂ ಸಕಲಂ ಪ್ರಾಪ್ಯ, ನಮ್ಮಲ್ಲಿ ಅನುಕೂಲ ಇರುವಾಗ ಓಡಿ ಓಡಿ ಬಂದು ನಮ್ಮ ಸೌಲಭ್ಯವನ್ನೆಲ್ಲ ಉಪಯೋಗಿಸಿಕೊಳ್ಳುತ್ತಾರೆ. ಅಂತಹ ಮಿತ್ರರನ್ನ ದಾನವರು ಎಂದು ಕರೆಯುತ್ತಾರೆ. ಮಿತ್ರೋ ಭವತಿ ದಾನವ, ಮಿತ್ರೇಪಿ ದೇಶಕಾಲೇ ಚ, ಈ ಮಿತ್ರರು ಸಮಯ ಸಂದರ್ಭ ದೇಶ ಕಾಲ ನೋಡಿಕೊಂಡು ದುಷ್ಟರಾಗಿ ಬರುತ್ತಾರೆ, ಎಚ್ಚರಿಕೆ ಇರಬೇಕು. ಆರಂಭೇ ವಾಚಾಮತ್ಯಂತಂ ಅವಿನಾಭಾವ ಸಂಕರಂ ಅಕಸ್ಮಾತ್ ಜಾತ ವ್ಯತ್ಯಾಸಾತ್ ಮಿತ್ರೋ ಭವತಿ ಶತ್ರುತ. In the beginning, friends will be very good. Sometimes the friendship will ruin with bad habits and bad addictions. ಆರಂಭೆ ವಾಚಾಮತ್ಯಂತಂ, ಆರಂಭದಲ್ಲಿ ಸಿಕ್ಕಾಪಟ್ಟೆ ಮಾತನಾಡುತ್ತಾ ಅವಿನಾಭಾವ ಸಂಕರಂ, ಎಷ್ಟು ಒಳ್ಳೆಯವರಪ್ಪ, ಎಷ್ಟು ಫ್ರೆಂಡ್, ಎಂಥ ಫ್ರೆಂಡ್ಸಪ್ಪ ಅಂತ ಹೊಗಳ್ತಾ ಇರ್ತೀವಿ. ಅಕಸ್ಮಾತ್ ಒಂದು ಸಣ್ಣ ವ್ಯತ್ಯಾಸ ಆದರೆ, ಅಕಸ್ಮಾತ್ ಜಾತ ವ್ಯತ್ಯಾಸಾತ್ ಮಿತ್ರೋ ಭವತಿ ಶತ್ರುತ, ಅಂತ ಮಿತ್ರ ತಕ್ಷಣದಲ್ಲಿ ಶತ್ರುಗಳಾಗಿ ಮಾರ್ಪಾಡಾಗುತ್ತಾರೆ, ಎಚ್ಚರವಿರಬೇಕು. ಅತೀವ ವಿನಯಾತ್ ಮಿತ್ರಃ ಸರ್ವ ಸಂಸರ್ಗ ಕಾರಣಂ ಸರ್ವಂ ಸಾಧ್ಯಂ ಸುಖಂ ದುಃಖಂ
Jagrato Navamanava. If we have a deep friendship, that is very dangerous. So we should have to struggle for the sustainable friendship. ಅತೀವ ವಿನಯಾತ್ ಮಿತ್ರ, ತುಂಬ ವಿನಯವಂತನಾದ ಮಿತ್ರ. ಸರ್ವ ಸಂಸರ್ಗ ಕಾರಣಂ, ಎಲ್ಲ ರೀತಿಯ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವಂತಹ ಅತಿಯಾದ ವಿನಯದ ಮಿತ್ರ ಕೆಲವೊಮ್ಮೆ ಡೇಂಜರಸ್. ಸರ್ವಂ ಸಾಧ್ಯಂ ಸುಖಂ ದುಃಖಂ, ಇಂಥವರಿಂದ ಒಳ್ಳೆಯದು ಆಗ್ಬೋದು ಕೆಟ್ಟದು ಆಗ್ಬೋದು. ಜಾಗತೋ ನವಮಾನವ, ಫ್ರೆಂಡ್ಶಿಪ್ ಚೆನ್ನಾಗಿ ಬೆಳಿಬೇಕಾ ಎಚ್ಚರದಿಂದ ಇರಬೇಕು. ಒಳ್ಳೆಯ ಮನುಷ್ಯರಾಗಿ ಬದುಕಬೇಕಾದ್ರೆ, ನವಮಾನವರಾಗಬೇಕಾದ್ರೆ ಜಾಗ್ರತೆಯಿಂದ ಇರಬೇಕು. ಮಂದಸ್ಮಿತ ಪೂರ್ವವಾಚ ದುಸ್ಸಾಧ್ಯಂ ಜನಜೀವನೆ, ಯದಾ ಸಾಧ್ಯಂ ತದಾ ಜ್ಞಾನಿ ದೇವೋ ಭವತಿ ನಿಶ್ಚಯಂ. It is very difficult to talk first with smiling with the people. If it is possible, then we become God. ಮಂದಸ್ಮಿತ, ಸ್ಮೈಲ್ ಕೊಟ್ಬಿಟ್ಟು, ವಾಚ ಪೂರ್ವ, ಮೊದಲೇ ಮಾತನಾಡು. ಯಾರು ಸಿಕ್ಕಿದ್ರು ಫಸ್ಟ್ ಸ್ಮೈಲ್ ಮಾಡಿ ಮಾತಾಡಿಸ್ಬಿಡೋದು, ಮೊದಲೇ ಮಾತಾಡಿಸ್ಬಿಡೋದು. ದುಸ್ಸಾಧ್ಯಂ ಜನಜೀವನೆ, ಇದು ಇಂದಿನ ಜಗತ್ತಿನಲ್ಲಿ ಸಾಧ್ಯವಿಲ್ಲ. ಯದಾ ಸಾಧ್ಯಂ, ಅಕಸ್ಮಾತ್ ಸಾಧ್ಯವಾದರೆ ಅವನೇ ಜ್ಞಾನಿಯಾಗಿರುತ್ತಾನೆ, ಅವನು ದೇವರಾಗಿರುತ್ತಾನೆ. ದೇವೋ ಭವತಿ ನಿಶ್ಚಯಂ, ನಿಶ್ಚಯವಾಗಿ ಅವನು ದೇವರಾಗಿರುತ್ತಾನೆ. ಖಾದಂತಿ ಕೀಟಾಃ ಜಂತೂನಾಂ, ಖೇಚರಾಃ ಕೀಟಭಕ್ಷಕಾಃ, ಜನಪದಾಃ ಸರ್ವಮಿಚ್ಛಂತಿ, ದಾನವಾಃ ಸರ್ವನಾಶಕಾಃ. Insect will consume tiny micro entities. Birds consume insects, but some people eat everything, who are popularly called Rakshasas, demons. Kadanti ಕೀಟಾಹ ಜಂತೂನಾಂ, ಕೀಟಗಳು ಜಂತು ಹುಳಗಳು ಕ್ರಿಮಿಗಳನ್ನು ತಿನ್ನುತ್ತವೆ. ಕೇಚರಾಹ, ಹಕ್ಕಿಗಳು ಕೀಟಭಕ್ಷಕ, ಕೀಟಗಳನ್ನು ತಿನ್ನುತ್ತವೆ. ಆದರೆ ಕೆಲವರು ಮನುಷ್ಯರು ಸರ್ವಮಿಚ್ಛಂತಿ, ಕ್ರಿಮಿ ಕೀಟಗಳಿಂದ ಹಿಡಿದು ಎಲ್ಲ ರೀತಿ ಪ್ರಾಣಿಗಳನ್ನು ತಿನ್ನುತ್ತಾರೆ. ಅಂಥವರನ್ನು ದಾನವರು ಎಂದು ಕರೆಯುತ್ತಾರೆ, ಮತ್ತು ಅವರು ಎಲ್ಲರನ್ನು ನಾಶ ಮಾಡಲು ಕಾರಣರಾಗುತ್ತಾರೆ. ಶಬರಿ ಸ್ವಸ್ಯ ಜ್ಞಾನೇನ ತ್ಯಕ್ತಾ ಸರ್ವಾ ಪರಂಪರಾ, ಸ್ವಸ್ಯ ಜ್ಞಾನೇನ ಸಂಸ್ಕಾರಃ ದೇವಕೃಪಾ ನಿರಂತರಂ. Shabari in Ramayana got self-realization and left all her bad habits. When personality develops within us, then God definitely supports us. ಶಬರಿ ಸ್ವಸ್ಯ ಜ್ಞಾನೇನ, ಶಬರಿ ತನ್ನ ಆತ್ಮ ಸಂಸ್ಕಾರದಿಂದ, ಆತ್ಮಜ್ಞಾನದಿಂದ ತನ್ನ ಎಲ್ಲ ಹಿಂದಿನವರು ಮಾಡಿದ ತಪ್ಪುಗಳನ್ನು ತಾನು ಮಾಡಲಿಲ್ಲ. ತ್ಯಕ್ತ ಸರ್ವ ಪರಂಪರಾ, ತನ್ನ ಪರಂಪರೆಯನ್ನು, ಕೆಟ್ಟ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಲಿಲ್ಲ. ಸ್ವಸ್ಯ ಜ್ಞಾನೇನ ಸಂಸ್ಕಾರ, ಅದರಿಂದ ಸಂಸ್ಕಾರ ಬರಬೇಕಾದ್ರೆ ನಮಗೆ ಅರಿವಾಗಬೇಕು. ಅರಿವೇ ಗುರು. ದೇವಕೃಪಾ ನಿರಂತರಂ, ಅಂಥವರಿಗೆ ಭಗವಂತನ ಕೃಪೆಯೂ ಸಹ ಇರುತ್ತದೆ. ದೈವಜ್ಞಾನಂ ಸದಾ ಕ್ಲಿಷ್ಟಂ ಮಾರ್ಗಮಧ್ಯೆ ನ ಲಭ್ಯತೆ, ಸುಖಂ ಸಕಲಮಾರಾಧ್ಯ ಯಜ್ಜೀವತಿ, ದುಃಖಂ ಸಕಲಮಾರಾಧ್ಯ ಯಜ್ಜೀವತಿ ಸದೈವಿಕಂ. Self-realization is not available on the road. We plunge into the pains and swim and face all kinds of difficulties of it. Then thereafter the God will support us. ದೈವಜ್ಞಾನಂ ಸದಾ ಕ್ಲಿಷ್ಟಂ, ದೇವರನ್ನು ಪಡೆಯುವುದು ಅಷ್ಟು ಸುಲಭವಾಗಿ ಸಾಧ್ಯವಿಲ್ಲ. ಮತ್ತು ಅದು ಮಾರ್ಗ ಮಧ್ಯೆನ ಲಭ್ಯತೆ, ರೋಡಲ್ಲೆಲ್ಲ ಸಿಗೋದಿಲ್ಲ, ಇದು ರಸ್ತೆಯಲ್ಲೆಲ್ಲ ಸಿಗೋದಿಲ್ಲ. ದುಃಖಂ ಸಕಲಮಾರಾಧ್ಯ, ಎಲ್ಲ ದುಃಖಗಳನ್ನು ಪೂಜಿಸಬೇಕು. ಫೇಲ್ಯೂರ್ ಇಸ್ ದ ಸೀಕ್ರೆಟ್ ಆಫ್ ಸಕ್ಸಸ್. ನೋವುಗಳನ್ನು ಪೂಜಿಸಬೇಕು. ಯಜ್ಜೀವತಿ, ಹಾಗೆ ಬದುಕಿದರೆ
ಸ ದೈವಿಕಂ, ಅವನು ದೇವರಾಗುತ್ತಾನೆ. ಪ್ರಮಾಣಪತ್ರಂ ಸರ್ವತ್ರ ಪ್ರವಿಶಾರ್ಹಾಯ ಕೇವಲಂ ಸ್ವಜ್ಞಾನಿರೇವ ವಿಜ್ಞಾನಿ ಮಾರ್ಗೇ ಸೇತು ಸಹಾಯಕಃ. Certificate is like entrance ticket or like a bridge. It is not the life. A scientist is one who got self-realization and will become God. ಪ್ರಮಾಣ ಪತ್ರವು ಯಾವುದೇ ಶಿಕ್ಷಣದಲ್ಲಿರುವ ಪ್ರಮಾಣ ಪತ್ರವು ಅದು ಪ್ರವೇಶ ಪತ್ರ, ಒಂದು ಎಂಟ್ರೆನ್ಸ್ ಟಿಕೆಟ್ ಇದ್ದ ಹಾಗೆ. ಹಾಗಾದರೆ ಯಾವುದು ಎಜುಕೇಷನ್ ಅಂದರೆ? ಸ್ವಜ್ಞಾನಿರೇವ ವಿಜ್ಞಾನಿ, ತನಗೆ ತಾನು ಏನು ಅರಿವಾಗುತ್ತದೆಯೋ ಅವನೇ ನಿಜವಾದ ವಿಜ್ಞಾನಿಯಾಗುತ್ತಾನೆ. ಹೇಗೆಂದರೆ ಒಂದು ಸೇತುವೆ ಹೇಗೆ ನಮಗೆ ಸಹಾಯಕವೋ, ಸೇತುವೆ ನಮಗೆ ನದಿ ದಾಟಲು ಹೇಗೆ ಸಹಾಯಕವೋ, ಹಾಗೆ ಶಿಕ್ಷಣ ನಮಗೆ ಸೇತುವೆಯಂತೆ ಕೆಲಸ ಮಾಡಬಹುದೇ ವಿನಃ ವಿಜ್ಞಾನಿ ಆಗಬೇಕಾದರೆ ಸ್ವಜ್ಞಾನಿ ಆಗಬೇಕು. ಸ್ವಜ್ಞಾನಿರೇ ವಿಜ್ಞಾನಿ. ಮಾರ್ಗೇ ಸೇತು ಸಹಾಯಕ, ಸೇತುವೆ ಮಾರ್ಗದಲ್ಲಿ ಸಹಾಯಕ ಆಗಬಹುದೇ ವಿನಃ ಸೇತುವೆಯೇ ನಮ್ಮ ಗುರಿಯನ್ನು ತಲುಪಿಸುವುದಿಲ್ಲ. ಪ್ರಮಾಣ ಪತ್ರವೇ ನಮ್ಮ ಎಲ್ಲ ಆಸೆಗಳನ್ನು ಪೂರೈಸುವುದಿಲ್ಲ. ಅದು ಕೇವಲ ಒಂದು ಎಂಟ್ರೆನ್ಸ್ ಟಿಕೆಟ್ ಥರ, ಒಂದು ಸೇತುವೆ ಥರ ಕೆಲಸ ಮಾಡಬಲ್ಲದೇ ವಿನಃ ನಮಗೆ ನಾವೇ ಅರಿವಾಗಿ ಜ್ಞಾನವನ್ನು ಪಡೆದುಕೊಂಡಾಗ ಮಾತ್ರ ನಾವು ವಿಜ್ಞಾನಿಯಾಗಲು ಸಾಧ್ಯ. ಅಜ್ಞಾನಿ ಜ್ಞಾನಿ ವಿಜ್ಞಾನಿ ತ್ರಿಸ್ಥಾಯಿ ಜನಸಂಕುಲೆ ಸಂಸ್ಕಾರಾದೇವ ಸಂಪತ್ತಿ ಉನ್ನತೋನ್ನತಿ ಉತ್ಸುಕಂ. There are three categories of people, namely idiots, scientists and intelligents. Higher state is not by property but by self-interest in personality development. ಅಜ್ಞಾನಿ, ಜ್ಞಾನಿ, ವಿಜ್ಞಾನಿ ಮೂರು ರೀತಿಯ ಜನ ಪ್ರಪಂಚದಲ್ಲಿದ್ದಾರೆ. ಸಂಸ್ಕಾರಾದೇವ ಸಂಪತ್ತಿ. ಹಾಗಾದರೆ ವಿಜ್ಞಾನಿ ಆಗಬೇಕಾದ್ರೆ ಅವನಿಗೆ ಸಂಸ್ಕಾರ ಬೆಳಿಬೇಕೇ ಹೊರತು ಬೇರೆ ಯಾವ ದಾರಿಯಿಂದಲೂ ಸಾಧ್ಯವಿಲ್ಲ. ಉನ್ನತೋನ್ನತ ಉತ್ಸುಕಂ. ಅಜ್ಞಾನಿಯಾಗಿದ್ದಾಗ ಜ್ಞಾನಿಯಾಗಬೇಕೆಂಬ ಉತ್ಸುಕತೆ ಇರಬೇಕು. ಜ್ಞಾನಿಯಾದ ಮೇಲೆ ವಿಜ್ಞಾನಿಯಾಗಬೇಕೆಂಬ ಉತ್ಸುಕತೆ ಇರಬೇಕು. ಹೀಗೆ ಉನ್ನತಿ ಆಗುವಂತಹ ಆಸೆ ಇದ್ದಾಗ ಮಾತ್ರ ಸಂಸ್ಕಾರ ಬಂದು ಸಂಪತ್ತು ಅದೇ ಒಂದು ಸಂಪತ್ತಾಗಿ ಬೆಳೆಯುತ್ತದೆ. ಸಂಸ್ಕಾರಾದೇವ ಸಂಪತ್ತಿ. ಸಂಸ್ಕಾರದಿಂದಲೇ ಅಭಿವೃದ್ಧಿ ಹೊರತು ಬೇರೆ ಯಾವ ರೀತಿಯಿಂದಲೂ ಸಾಧ್ಯವಿಲ್ಲ. ಅಜ್ಞಾನಮೇವ ಸುಜ್ಞಾನೆ ಕಾರಣಂ ಭವತಿ ನಿಶ್ಚಿತಂ. ದಾಹಮತ್ರ ಪರಂ ಮೂಲಂ ಕರ್ತವ್ಯಂ ಅಧಿಕಂ ಮಹತ್. Ignorance is the root cause for excellency, but deep yearning is very essential. Then dedication to duty to attain it is very, very important. ಅಜ್ಞಾನಾದೇವ ಸುಜ್ಞಾನೆ. ಅಜ್ಞಾನದಿಂದಲೇ, ಅಜ್ಞಾನವಿದ್ದಾಗ ಮಾತ್ರ ಅಜ್ಞಾನಿಯಾದವನಿಗೆ ಮಾತ್ರ ಸುಜ್ಞಾನ ಬರಲು ಸಾಧ್ಯ. ಸುಜ್ಞಾನಿಯಾದವನಿಗೆ ಅಜ್ಞಾನ ಹೇಗೆ ಬರಲು ಸಾಧ್ಯ? ಅದರಿಂದ ಅಜ್ಞಾನಮೇವ ಸುಜ್ಞಾನೆ, ಅಜ್ಞಾನಾದೇವ ಸುಜ್ಞಾನೆ. ಅಜ್ಞಾನ ತಿಳಿವಳಿಕೆ ಇರುವುದರಿಂದಲೇ ತಿಳಿಬೇಕು ಎಂಬ ಆಸೆ ಬರುತ್ತದೆ. ಕಾರಣಂ ಭವತಿ ನಿಶ್ಚಿತಂ. ಇಲ್ವಲ್ಲ ಅಂತ ಅಂದ್ಬಿಟ್ಟು ನಾವು ಜ್ಞಾನ ಪಡ್ಕೊಳ್ಬೇಕು ಅನ್ನೋ ಆಸೆ ಬರುತ್ತದೆ. ಕಾರಣಂ ಭವತಿ ನಿಶ್ಚಿತಂ. ನಿಶ್ಚಯವಾಗಿಯೂ ಇದು ಕಾರಣವಾಗುತ್ತದೆ. ದೇಹ ಮಾತ್ರ ಪರಂ ಮೂಲಂ. ದೇಹ ಇದಕ್ಕೆ ಒಂದು ಮೂಲ ಸೌಕರ್ಯ, ಫೆಸಿಲಿಟೇಟರ್. ಕರ್ತವ್ಯಂ ಅಧಿಕಂ ಮಹತು. ಡ್ಯೂಟಿ ಮಾಡಬೇಕು, ಕರ್ತವ್ಯ ಮಾಡಬೇಕು. ನನಗೆ ಅಜ್ಞಾನ ಹೋಗಬೇಕು ಅಂತಾದರೆ, ನಾನು ಸುಜ್ಞಾನಿ ಆಗಬೇಕು ಅಂತಾದರೆ ಕರ್ತವ್ಯ ಶ್ರದ್ಧೆಯಿಂದ ಮಾಡಬೇಕು. ಕಷ್ಟ ಇರುತ್ತೆ, ಕಷ್ಟಗಳನ್ನು ಅನುಭವಿಸಿದಾಗ ಮಾತ್ರ ಅಜ್ಞಾನ ಪರಿಹಾರ ಆಗುತ್ತೆ. ಆಗ ಮಾತ್ರ ಸುಜ್ಞಾನಿ ಆಗಲು ಸಾಧ್ಯ. ಸಂಸ್ಕಾರಾದೇವ ವಿಜ್ಞಾನಂ ಏಕಾಗ್ರೇ ವಿಜಾಯತೆ.
ಏಕಾಗ್ರತೆಯಿಂದ ಮಾತ್ರ ವಿಜಯತೆ. ತ್ಯಕ್ತವ್ಯಂ ಸರ್ವದುರ್ಭೋಗಂ ಕಾರ್ಯಂ ದೈವಾರ್ಪಣಂ ಕೃತಂ. Scientific perspective is from personality and then from concentration. We have to sacrifice all our lust and other bad habits and leave it everything to God. ವಿಜ್ಞಾನವು ಸಂಸ್ಕಾರದಿಂದ ಮಾತ್ರ ಬರಲು ಸಾಧ್ಯ ಮತ್ತು ಏಕಾಗ್ರತೆಯಿಂದ ಬರಲು ಸಾಧ್ಯ. ಕಾನ್ಸಂಟ್ರೇಷನ್ ಬೇಕು, ಮತ್ತು ಸಂಸ್ಕಾರ ಬೇಕು, ಪರ್ಸನಾಲಿಟಿ ಬೇಕು. ಮತ್ತು ತ್ಯಕ್ತವ್ಯಂ ಸರ್ವದುರ್ಭೋಗಂ, ಕೆಟ್ಟ ಅಭಿಪ್ರಾಯಗಳು, ಕೆಟ್ಟ ಆಸೆ, ಬಯಕೆ ಎಲ್ಲವನ್ನು ನಾವು ಬಿಡಬೇಕಾಗುತ್ತದೆ. ಆ ನಂತರ ಆಗಲೂ ಕೂಡ ಮಾಡುವ ಕೆಲಸವನ್ನು ಕೃಷ್ಣಾರ್ಪಣ ದೈವಾರ್ಪಣ ಎಂದು ಮಾಡಿದಾಗ ಮಾತ್ರ ವಿಜ್ಞಾನಿಯಾಗಲು ಸಾಧ್ಯ. ಆಗ ಸಂಸ್ಕಾರ ಬರಲು ಸಾಧ್ಯ, ಆಗ ದೈವಿ ಕೃಪೆ ದೊರೆಯಲು ಸಾಧ್ಯ. ಜನ್ಮೇ ಭವತಿ ಅಜ್ಞಾನಿ ಜ್ಞಾನಂ ಲಭತಿ ದುಃಖಿತ. ಪರೀಕ್ಷಾ ದುಃಖ ಸರ್ವತ್ರ ತದಂತೆ ಜ್ಞಾನ ಸಂಪದ. All are idiots by birth, and individual suffering enlightens the knowledge. Suffering during the exam, and that results steady and sound knowledge. ಜನ್ಮೇ ಭವತಿ ಅಜ್ಞಾನಿ, ಹುಟ್ಟಿನಿಂದ ಯಾರೂ ಕೂಡ ಬುದ್ಧಿವಂತರಿಲ್ಲ, ಎಲ್ಲರೂ ಅಜ್ಞಾನಿಗಳಾಗಿರುತ್ತಾರೆ. ಜ್ಞಾನಂ ಲಭತಿ ದುಃಖಿತ, ಕಷ್ಟಪಟ್ಟವನಿಗೆ ಮಾತ್ರ ಜ್ಞಾನ ಬರಲು ಸಾಧ್ಯ, ನೊಂದವನಿಗೆ ಮಾತ್ರ ಜ್ಞಾನ ಲಭಿಸಲು ಸಾಧ್ಯ. ಸುಖವಾಗಿದ್ದವನಿಗೆ ಯಾವ ಜ್ಞಾನ ಬರಲು ಸಾಧ್ಯವೇ ಇಲ್ಲ. ಸಫರಿಂಗ್ಸ್ ಇರಬೇಕು, ನೋವಿರಬೇಕು, ಫೇಲ್ಯೂರ್ ಇರಬೇಕು, ಅಂಥವರಿಗೆ ಮಾತ್ರ ಜ್ಞಾನ ಬರಲು ಸಾಧ್ಯ. ಪರೀಕ್ಷಾ ದುಃಖ ಸರ್ವತ್ರ, ಸಾಮಾನ್ಯವಾಗಿ ಪರೀಕ್ಷೆ ಎಂಬುದು ದುಃಖ. ಕಷ್ಟಪಟ್ಟು ಓದಿದಾಗ ಮಾತ್ರ ತದಂತೆಯೇ ಜ್ಞಾನ ಸಂಪದ. ರಿಸಲ್ಟ್ ಬಂದಾಗ ಫಸ್ಟ್ ಕ್ಲಾಸ್ ಬಂದ್ಬಿಡ್ತು, ರ್ಯಾಂಕ್ ಬಂತು ಅಂತ ಹೇಳ್ಕೊತೀವಿ. ಯಾವಾಗ ಪರೀಕ್ಷೆಯಲ್ಲಿ ಕಷ್ಟಪಟ್ಟಿದ್ರೆ, ದುಃಖ ಅನುಭವಿಸಿದರೆ ಮಾತ್ರ. ಪರೀಕ್ಷಾ ಸಮಯದಲ್ಲಿ ಪರೀಕ್ಷೆಗಿಂತ ಹಿಂದೆ ಕಷ್ಟಪಟ್ಟು ಓದಿದ್ದಾಗ ಮಾತ್ರ ಪರೀಕ್ಷೆ ಚೆನ್ನಾಗಿ ಬರಿತೀವಿ. ನಂತರ ಜ್ಞಾನ ಸಂಪತ್ತು ಉಂಟಾಗಿ 4 ಜನ ಸಂತೋಷ ಪಡುವಂತೆ ಆಗುತ್ತೆ, ನಮಗೂ ಸಂತೋಷ ಆಗುತ್ತೆ. ಜ್ಞಾನದಾಹಿ ಚ ದುಃಖೀ ಚ ಸುಜ್ಞಾನಂ ಪ್ರಾಪ್ಯತೆ ಸದಾ. ಪರೀಕ್ಷಾ ದುಃಖ ಜ್ಞಾನಾಯ ಯದೋತ್ತೀರ್ಣ ಪರಂತಪ. Those who are yearning to knowledge and suffers in the life, both will get sound knowledge. Suffering by pain before the exam will result in excellency. ಜ್ಞಾನದಾಹಿ ಚ ದುಃಖೀ ಚ ಸುಜ್ಞಾನಂ ಪ್ರಾಪ್ಯತೆ ಸದಾ. ಜ್ಞಾನ ಬೇಕು ಅಂತ ಆಸೆ ಇರುವವನು, ಜ್ಞಾನದಾಹಿಯಾದವನು ಮತ್ತು ದುಃಖದಲ್ಲಿರುವವನು, ಕಷ್ಟದಲ್ಲಿರುವವನು, ಅವರಿಗೆ ನಿಜವಾಗಿ ಸುಜ್ಞಾನ ಸಿಕ್ಕಿಯೇ ಸಿಗುತ್ತದೆ. ಪರೀಕ್ಷೆಯಲ್ಲೂ ಕೂಡ ದುಃಖ ಆಗುತ್ತದೆ. ಆದರೆ ಯಾವುದಕ್ಕೋಸ್ಕರ? ಒಳ್ಳೆಯ ಜ್ಞಾನಕ್ಕೋಸ್ಕರ. ಪರೀಕ್ಷೆಯಲ್ಲಿ ಸುಖವನ್ನು ಅನುಭವಿಸಿದರೆ ಜ್ಞಾನ ಬರಲು ಸಾಧ್ಯವೇ ಇಲ್ಲ. ಪರೀಕ್ಷೆಗಿಂತ ಮೊದಲು ಯಾರು ಕಷ್ಟಪಟ್ಟು ಓದಿರ್ತಾರೆ ಅವರಿಗೆ ಜ್ಞಾನ ಸಂಪತ್ತು ಸಿಗುತ್ತದೆ. ಯದೋತ್ತೀರ್ಣ ಪರಂತಪ. ಯಾರು ನಿಜವಾಗಿ ಉತ್ತೀರ್ಣರಾಗಿ ಒಳ್ಳೆಯ ಹೆಸರನ್ನು ಪಡೆಯುತ್ತಾರೋ ಅವನೇ ಬ್ರಹ್ಮರ್ಷಿ ದೇವರ್ಷಿಯಾಗುತ್ತಾನೆ. ಲೋಕಾ ಸರ್ವೇ ಪಾಲನೀಯ ವಿನಾ ಧಾರ್ಷ್ಟ್ಯೇನ ಕೇವಲಂ. ವಿನಾಧಾರ್ಷ್ಟ್ಯೇನ ಕೇವಲಂ ಲೋಕಾ ಸರ್ವೇ ಪಾಲನೀಯ ತಥಾಪಿ ಕೋಪಮಾವಶ್ಯಂ ದಂಡಿತಂ ದುರ್ಜನೇವನೇ. World should be controlled without anger, but still anger is inevitable during the time of war. ಲೋಕಾ ಸರ್ವೇ ಪಾಲನೀಯ, ಎಲ್ಲ ಜನಗಳನ್ನು ವಿನಾಧಾರ್ಷ್ಟ್ಯೇನ ಕೇವಲ ಕೋಪ ಮಾಡಿಕೊಳ್ಳದೆ ಸಮಾಧಾನದಿಂದ ಎಲ್ಲ
ಜನರನ್ನು ಕಾಪಾಡಬೇಕು ಒಬ್ಬ ರಾಜನಾದವನು. ಆದರೂ ಕೂಡ ತಥಾಪಿ ಕೋಪಮಾವಶ್ಯಂ, ಹಾಗಿದ್ದರೂ ಕೂಡ ಕೆಲವು ಸಂದರ್ಭಗಳಲ್ಲಿ ದಂಡಿತಂ ದುರ್ಜನೇವನೇ, ದುರ್ಜನರಿರುವ ಜಾಗದಲ್ಲಿ ದಂಡನೆ ಅನಿವಾರ್ಯ. ತಥಾಪಿ ಕೋಪಮಾವಶ್ಯಂ, ಕೋಪವು ಬೇಕಾಗುತ್ತದೆ. ಅವ್ರನ್ನ ಮುದ್ದು ಮಾಡಿದ್ರೆ, ಮುದ್ದು ಪುಟ್ಟ ಬಂಗಾರ ಅಂದರೆ ರಾಜನನ್ನೇ ಬೇಕಾದ್ರೆ ಕೊಲೆ ಮಾಡೋಕ್ಕೂ ರೆಡಿ ಆಗ್ತಾರೆ. ಅದರಿಂದ ಬಟ್ ಸ್ಟಿಲ್ ಆ್ಯಂಗರ್ ಈಸ್ ಇನ್ಎವಿಟಬಲ್ ಡ್ಯೂರಿಂಗ್ ದ ಟೈಮ್ ಆಫ್ ವಾರ್. ಔನ್ನತ್ಯೆ ಅಧಿಕಾರಸ್ಥಃ ದ್ರಷ್ಟವ್ಯಂ ಸೂಕ್ಷ್ಮವೇದಿನಾಂ, ಕಾಠಿನ್ಯ ಶಿಕ್ಷಾ ದುಷ್ಟಾಯ ಮೃದುತ್ವಂ ಕೇವಲಂ ಸತಾಂ. Those who are sitting in the higher administrative state should see intensively. We should be strict with the bad people and soft-cornered with the smooth people with good attitude. ಔನ್ನತ್ಯ ಅಧಿಕಾರಸ್ಥಃ, ಮೇಲೆ ಕುಳಿತವರು, ಮೇಲೆ ಅಧಿಕಾರದಲ್ಲಿರುವವರು ತುಂಬ ಸೂಕ್ಷ್ಮವಾಗಿ ದ್ರಷ್ಟವ್ಯಂ ಸೂಕ್ಷ್ಮವೇದಿನ, ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತದೆ. ಕಾಠಿನ್ಯ ಶಿಕ್ಷಾ ದುಷ್ಟಾಯ, ದುಷ್ಟರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕಾಗುತ್ತದೆ. ಮೃದುತ್ವಂ ಕೇವಲಂ ಸತಾಂ, ಒಳ್ಳೆಯವರಿಗೆ ಮಾತ್ರ ಮೃದುವಾಗಿರಬೇಕೇ ಹೊರತು ಕಠಿಣವಾಗಿರುವವರಿಗೆ ಮೃದುವಾಗಿದ್ದರೆ ಯಾವುದೇ ರೀತಿಯ ಪ್ರತಿಫಲವನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ. ಅಯೋಗ್ಯಮಧಿಕಾರಸ್ಥಃ ಸರ್ವ ನಿರ್ನಾಮಕಾರಕಃ, ಅಹಂಕಾರಾದಲ್ಪಬುದ್ಧಿಶ್ಚ ಶಕುನೇರ್ನಾಶನ ಸದಾ. When the higher administrative officer is bad, he will ruin the entire system. They are like Shakunis in Mahabharata with their egotism and arrogance, and they ruin the entire system. ಅಯೋಗ್ಯಮಧಿಕಾರಸ್ಥ, ಅಧಿಕಾರದಲ್ಲಿ ಅಯೋಗ್ಯರು ಕೂತಿದ್ದರೆ ಸರ್ವ ನಿರ್ನಾಮಕಾರಕ, ಎಲ್ಲವನ್ನೂ ನಿರ್ನಾಮ ಮಾಡಿಬಿಡುತ್ತಾರೆ. ಅವರ ಅಹಂಕಾರ, ಅಲ್ಪಬುದ್ಧಿ, ಜ್ಞಾನ ಇಲ್ಲದಿರುವುದು, ಅಜ್ಞಾನ ಮುಂತಾದವುಗಳಿಂದ ಯಾರೂ ಗೌರವ ಕೊಡದಿದ್ದಾಗ ಗೌರವ ಪಡೆಯುವುದಕ್ಕೋಸ್ಕರ ಶಕುನಿ ರೀತಿಯ ವರ್ತಿಸಿ ಅವರ ದೇವರಿಗೆ ವಿರುದ್ಧವರಿಗೆ ಮಾಡಿ ಒಟ್ಟಿನಲ್ಲಿ ಸರ್ವನಾಶನ ಮಾಡುವುದರಲ್ಲಿ ಸಂಶಯವೇ ಇಲ್ಲ. ಅಯೋಗ್ಯಮಧಿಕಾರಸ್ಥ ಸರ್ವ ನಿರ್ನಾಮಕಾರಕ, ಎಲ್ಲವನ್ನೂ ನಾಶ ಮಾಡಿಬಿಡುತ್ತಾರೆ. ಎಚ್ಚರವಿರಬೇಕು. ಸಮಾಜೇ ದುಷ್ಟರಾಜೇಂದ್ರ ಸತಾಂ ನಿರ್ನಾಮಕಾರಣಂ, ದುರಭ್ಯಾಸೇನ ದುರ್ವಿದ್ಯಾ ಹಂತಿ ದೇಶಂಚ ಆಶಯಂ. If a king in the kingdom is bad, he will kill everything. The state ruins due to his bad habits and personality. ಸಮಾಜೇ ದುಷ್ಟರಾಜೇಂದ್ರ, ಸಮಾಜದಲ್ಲಿ ರಾಜ ದುಷ್ಟನಾಗಿದ್ದರೆ, ರಾಜೇಂದ್ರನು ದುಷ್ಟನಾಗಿದ್ದರೆ, ಸತಾಂ ನಿರ್ನಾಮ ಕಾರಣಂ, ಒಳ್ಳೆಯವ್ರನ್ನ ನಿರ್ನಾಮ ಮಾಡಿಬಿಡುತ್ತಾನೆ. ಅವನ ದುರಭ್ಯಾಸಗಳಿಂದ ಅವನ ದುರಭ್ಯಾಸವನ್ನೇ ಜನರಿಗೆ ಹಂಚುತ್ತಾನೆ. ಅವನ ದುರ್ವಿದ್ಯೆಯಿಂದ ಅವನ ದುರ್ವಿದ್ಯೆಯನ್ನೇ ಜನರಿಗೆ ಹೇಳುತ್ತಾನೆ. ಹಂತಿ ದೇಶಂ, ದೇಶವನ್ನು ಪೀಸ್ ಮಾಡಿಬಿಡ್ತಾನೆ. ಬೇರೆ ಬೇರೆ ಕ್ಯಾಸ್ಟ್, ಕ್ರೀಡ್, ರೇಸ್, ಸೆಕ್ಸ್, ಏಜ್ ಗ್ರೂಪ್ ಎಲ್ಲದರಲ್ಲೂ ಡಿವೈಡ್ ಆ್ಯಂಡ್ ರೋಲ್ ಮಾಡಿ ದೇಶ ಯೂನಿಟಿಯನ್ನು, ಒಗ್ಗಟ್ಟನ್ನು ಹಾಳು ಮಾಡಿ, ದೇಶದ ಅಭಿವೃದ್ಧಿಯನ್ನು ಹಾಳು ಮಾಡಿ, ದೇಶದ ಆಸೆ ಆಕಾಂಕ್ಷೆಗಳನ್ನು ನಾಶ ಮಾಡಿಬಿಡುತ್ತಾನೆ. ದೌರ್ಭಾಗ್ಯೇನ ಹಿ ಸಾಮ್ರಾಜ್ಯೆ ಆವಿರ್ಭವತಿ ದುಷ್ಟತಾ, ದುಷ್ಟಮಂತ್ರಿ ಚ ರಾಜಶ್ಚ ವಿಧಿರಾಯುಜ್ಯತೆ ಸದಾ. Kingdom will ruin due to crookedness of a minister and the bad king. It may sometimes because of bad luck of the state. ದೌರ್ಭಾಗ್ಯೇನ ಹಿ ಸಾಮ್ರಾಜ್ಯೆ, ಸಾಮ್ರಾಜ್ಯದ ದುರ್ಭಾಗ್ಯ ಆಗಿರಬಹುದು. ಆವಿರ್ಭವತಿ ದುಷ್ಟತಾ, ದುಷ್ಟತೆಯು ಹುಟ್ಟಿ ಬೆಳೆಯುತ್ತದೆ.
ದುಷ್ಟರು ಎದ್ದೆದ್ದು ಕುಣಿಯುತ್ತಾರೆ. ದುಷ್ಟ ಮಂತ್ರಿ ಚ ರಾಜಶ್ಚ, ರಾಜನು ದುಷ್ಟನಾಗುತ್ತಾನೆ, ಮಂತ್ರಿಗಳು ದುಷ್ಟರಾಗಿರುತ್ತಾರೆ. ಇದೆಲ್ಲ ವಿಧಿರಾಯುಜ್ಯತೆ, ವಿಧಿಯಿಂದ ಆಯೋಜಿಸಲ್ಪಡುತ್ತದೆ. ಕೆಲವೊಮ್ಮೆ ದೌರ್ಭಾಗ್ಯೇನ ಹಿ ಸಾಮ್ರಾಜ್ಯೇ ಆವಿರ್ಭವತಿ ದುಷ್ಟತಾ, ಆಯಾ ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ದುಷ್ಟತ್ವವೇ ಜಾಸ್ತಿ ಆಗುತ್ತದೆ. ಇದಕ್ಕೆ ಕೆಲವೊಮ್ಮೆ ನಾವು ಕಾರಣ ಇರಬಹುದು, ಇನ್ನು ಕೆಲವೊಮ್ಮೆ ವಿಧಿಯೂ ಕಾರಣ ಇರಬಹುದು. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಪ್ರಾರಬ್ಧಾಯ ಚ ದುರ್ಮಂತ್ರಿ ಆವಿರ್ಭವತಿ ಸರ್ವದಾ, ಸಂಚಿತಾಯ ಚ ದುಷ್ಕರ್ಮ ರಾಜ ಕಾಲೋ ಯಮಃ ಸದಾ. ಬ್ಯಾಡ್ ಕಿಂಗ್ ಆ್ಯಂಡ್ ಮಿನಿಸ್ಟರ್ ಈಸ್ ಡ್ಯೂ ಟು our past sin. Our past sin regenerates in the form of bad minister and the bad king, like ಯಮಧರ್ಮರಾಜ. ಪ್ರಾರಬ್ಧಾಯಚ ದುರ್ಮಂತ್ರಿಗಳು, ಕೆಟ್ಟ ರಾಜರು ಎಲ್ಲ ಹೇಗೆ ಅಂತ ನಮ್ಮ ಕರ್ಮದ ಫಲದಿಂದ ನಮ್ಗೆ ಸಿಗ್ತಾರೆ. ಪುಣ್ಯ ಮಾಡಿದರೆ ಪುಣ್ಯ ಮಾಡಿದ ಮಂತ್ರಿಗಳು ಸಿಗ್ತಾರೆ, ನಾವು ಪಾಪ ಮಾಡಿದರೆ ಪಾಪ ಮಾಡಿದಂತಹ ಮಂತ್ರಿಗಳು ಸಿಗ್ತಾರೆ. ಆವಿರ್ಭವತಿ ಸರ್ವದ, ಯಾವಾಗಲೂ ಸಿಗುತ್ತಾರೆ. ಸಂಚಿತಾಯಚ ದುಷ್ಕರ್ಮ, ಮಾಡಿದಂತಹ ಕರ್ಮ ಫಲದಿಂದ ರಾಜ ಕಾಲೋ ಯಮಃ, ರಾಜರೇ ನಮಗೆ ಯಮನಾಗಿ ಬಂದು ಕಾಡುತ್ತಾರೆ. ಜನ್ಮ ಕರ್ಮ ಬಲಾದೇವ ಲಭ್ಯಂತೆ ಅಧಿಕಾರಿಣಃ, ದದಾತಿ ಸರ್ವಪೀಡಾಂಚ ಸತ್ಕರ್ಮಾದೇವ ಸಜ್ಜನ. We get officers based on our past sins. They extend all kinds of trouble till it burns. But still, if we do good, we get the good officers at least in future. ಜನ್ಮ ಕರ್ಮ ಬಲಾದೇವ ಲಭ್ಯಂತೆ ಅಧಿಕಾರಿಣಃ, ನಮ್ಮ ಜನ್ಮ ಕರ್ಮದ ಆಧಾರದ ಮೇಲೆ ನಮ್ಮ ಅಧಿಕಾರಿಗಳು ನಮಗೆ ಸಿಗುತ್ತಾರೆ. ದದಾತಿ ಸರ್ವಪೀಡಾಂಚ, ನಮ್ಮ ಕರ್ಮ ಕಳೆಯೋ ತನಕ ನಮಗೆ ಎಲ್ಲ ರೀತಿಯ ಪೀಡೆಗಳನ್ನು ಅವರು ಕೊಡ್ತಾ ಇರ್ತಾರೆ. ಸರ್ವಪೀಡಾಂಚ ಸತ್ಕರ್ಮಾದೇವ ಸಜ್ಜನ, ಒಳ್ಳೆಯ ಕೆಲಸದಿಂದ ನಾವು ಸಜ್ಜನರಾಗ್ಬೋದು. ಆಗ ಮುಂದಾದರೂ ಕಡೆ ಪಕ್ಷ ನಮ್ಮ ಪುಣ್ಯ ಫಲದಿಂದ ಒಳ್ಳೆಯ ಅಧಿಕಾರಿಗಳು ಸಿಗಬಹುದು. ದೇಶಕಾಲಾದಿ ಸರ್ವಸ್ವಂ ಕೇವಲಂ ನಾಮಮಾತ್ರತಃ ಲಭ್ಯತೆ ಕರ್ಮಮಾರಾಧ್ಯ ದೇಶರಾಜಾಧಿಕಾರಿಣಃ. ಟೈಮ್, ಪ್ಲೇಸ್, ಪೀಪಲ್, ಎಟ್ಸೆಟ್ರಾ ಈಸ್ ಜಸ್ಟ್ ನಾಮಿನಲ್. ಕಿಂಗ್, ಕಿಂಗ್ಡಮ್, ಮಿನಿಸ್ಟರ್, ಆಫೀಸರ್, ಎಟ್ಸೆಟ್ರಾ ಡಿಪೆಂಡ್ಸ್ ಅಪಾನ್ ಅವರ್ ಪ್ಯೂರ್ ಲಕ್. ದೇಶಕಾಲಾದಿ ಸರ್ವಸ್ವಂ ಕೇವಲಂ ನಾಮಮಾತ್ರತಃ. ದೇಶ ಕಾಲ, ಆ ದೇಶದಲ್ಲಿ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಈ ದೇಶದಲ್ಲಿ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಕೇವಲಂ ನಾಮ ಮಾತ್ರತಃ, ಇದು ಕೇವಲ ಹೆಸರಿಗೆ ಮಾತ್ರ. ಲಭ್ಯತೆ ಕರ್ಮಮಾರಾಧ್ಯ, ನಮ್ಮ ಕರ್ಮವನ್ನು ಆರಾಧಿಸಿ ಕರ್ಮವನ್ನು ಆಧರಿಸಿ ಲಭ್ಯತೆ ದೇಶ ರಾಜಾಧಿಕಾರಣ, ನಮ್ಮ ಕರ್ಮದ ಆಧಾರದ ಮೇಲೆ ನಾವು ಆ ದೇಶದಲ್ಲಿ ಒಳ್ಳೆಯ ರಾಜ, ಕೆಟ್ಟ ರಾಜ, ಆಮೇಲೆ ಒಳ್ಳೆಯ ಅಧಿಕಾರಿ, ಕೆಟ್ಟ ಅಧಿಕಾರಿ ನಮ್ಮ ಕರ್ಮದ ಆಧಾರದ ಮೇಲೆ ಸಿಗೋದು. ಬಿಟ್ಟರೆ ಅಲ್ಲಿದ್ರೆ ಚೆನ್ನಾಗಿರ್ತಿತ್ತು, ಆ ಊರಲ್ಲಿ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಆ ದೇಶದಲ್ಲಿ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಎಲ್ಲವೂ ಕೇವಲಂ ನಾಮ ಮಾತ್ರ, ಹೆಸರಿಗೆ ಮಾತ್ರ. ಮಿಕ್ಕಿದೆಲ್ಲ ಡಿಪೆಂಡ್ಸ್ ಅಪಾನ್ ಲಕ್. ಲೈಫ್ ಇಸ್ ಎ ಗೇಮ್ ಆಫ್ ಲಕ್. ಶಿಷ್ಯ ಕೋಟಿರನಂತೇಪಿ ಸದ್ವಾಕ್ಯಂ ನ ಚ ಪಾಲತಿ. ಉಪದೇಶ ಮಾತ್ರಂ ಕರ್ತವ್ಯಂ ಸಂಸ್ಕಾರ ಸ್ವಸ್ಯ ಕರ್ಮಣ. ಶಿಷ್ಯ ಕೋಟಿರನಂತೇಪಿ,
We may have crores of students, but they may not follow your guidelines, as you said. Here, we can promptly guide the students, but their personality is depend upon their luck. ಶಿಷ್ಯ ಕೋಟಿರನಂತೇಪಿ, ಕೋಟ್ಯಾಂತರ ಶಿಷ್ಯರಿರ್ಬೋದು, ಸದ್ವಾಕ್ಯಂ ನಚ ಪಾಲತಿ, ಒಳ್ಳೆ ಮಾತನ್ನು ಅವರು ಕೇಳೋದಿಲ್ಲ. ಉಪದೇಶ ಮಾತ್ರ ಕರ್ತವ್ಯಂ ಅಂದ್ಬಿಟ್ಟು ನೀವು ಹೇಳೋದನ್ನೇ ನಿಲ್ಲಿಸಬಾರ್ದು. ನಾಳೆ ನೀವು ಹೇಳ್ಬೋದಾಗಿತ್ತಲ್ಲ ಅಂತ ಅವನು ಕೇಳ್ಬೋದಲ್ಲ. ಅದಕ್ಕೆ ಉಪದೇಶ ಮಾತ್ರ ಕರ್ತವ್ಯಂ, ಉಪದೇಶ ಮಾಡೋದು ಶ್ರದ್ಧೆಯಿಂದ ನಮ್ಮ ಕರ್ತವ್ಯ, ಕಾಯಕವೇ ಕೈಲಾಸ ಮಾಡಬೇಕು. ಹಾಗಾದರೆ ಸಂಸ್ಕಾರ ಬೆಳೆಯೋದು ಹೇಗೆ ಅವನಿಗೆ ಅಂತ ಅವರವ್ರ ಕರ್ಮ. ಒಳ್ಳೆಯ ಸವಾಸದಿಂದ ಒಳ್ಳೆಯ ಸಂಸ್ಕಾರ ಬೆಳೆಯುತ್ತೆ, ಕೆಟ್ಟ ಸವಾಸದಿಂದ ಸ್ವಸ್ಯ ಕರ್ಮಣ, ಅವರವರ ಕರ್ಮದ ಆಧಾರದ ಮೇಲೆ ಸಂಸ್ಕಾರಗಳು ಬೆಳೀತವೆ. ಇದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ಉತ್ಕೃಷ್ಟಂ ಉಪದೇಶೋಪಿ ನೈವ ಛಾತ್ರೇ ಪ್ರಯೋಜನಂ, ಕಾಲಕ್ಷೇಪ ಮಾತ್ರಂಚ ದುಷ್ಕರ್ಮಾಕರ್ಷತಿ ಸದಾ. Even though our teaching is excellent, but it is not useful to a bad student. They are easily attracted only by negative ideas. You teach till the time and to get remuneration. Your teaching is just time pass sometimes. ಉತ್ಕೃಷ್ಟಂ ಉಪದೇಶೋಪಿ, ಅದ್ಭುತವಾದ ಪಾಠ ಪ್ರವಚನ ಮಾಡಿದ್ರೂ ಕೂಡ ನೈವ ಛಾತ್ರೇ ಪ್ರಯೋಜನಂ, ಕೆಲವು ವಿದ್ಯಾರ್ಥಿಗಳಿಂದ ಯಾವುದೇ ರೀತಿಯ ಪ್ರಯೋಜನ ಆಗುವುದಿಲ್ಲ. ಕಾಲಕ್ಷೇಪ ಮಾತ್ರಂಚ, ಟೈಮ್ ಪೀರಿಯಡ್ವರೆಗೆ ನೀವು ಟೈಮ್ ಪಾಸ್ ಮಾಡಬೇಕಾಗತ್ತೆ. ಅವರಿಗೆ ದುಷ್ಕರ್ಮಾಕರ್ಷತಿ ಸದಾ, ಅವರಿಗೆ ಕೆಟ್ಟ ಕೆಟ್ಟ ಅಭಿಪ್ರಾಯಗಳೇ ತಲೆಯಲ್ಲಿ ಓಡ್ತಾ ಇರೋದ್ರಿಂದ ನೀವು ಟೈಮ್ ಪಾಸ್ ಮಾಡಿದಾಗತ್ತೆ ಬಿಟ್ಟರೆ ಯಾವುದೇ ರೀತಿಯ ಪ್ರಭಾವ ಅವನ ಮೇಲೆ ಬೀರುವುದಿಲ್ಲ. ಕಂಠಸ್ಥಂ ಸಕಲಂ ವಿದ್ಯಾ ಚರ್ಚಾ ಬಾಹ್ಯೇ ಪ್ರಕೋಷ್ಠತಃ, ಪ್ರಯೋಗಾದೇವ ಸದ್ವಿದ್ಯಾ ಉಪದೇಶಂ ಅಲ್ಪಕಾಲಿಕಂ. All important formulas should be by-hearted, and it can be discussed even without the book if it is by-hearted. Practical enhances the skill and the knowledge of a student. Therefore, teaching is just tentative. ಕಂಠಸ್ಥಂ ಸಕಲಂ ವಿದ್ಯಾ, ಅನೇಕ ಸೂತ್ರಗಳನ್ನು, ಅನೇಕ ಪದ್ಯಗಳನ್ನು, ಅನೇಕ ಶ್ಲೋಕಗಳನ್ನು ಕಂಠಸ್ಥ ಮಾಡಲೇಬೇಕು. ಏಕೆಂದರೆ ಅದು ಪುಸ್ತಕ ಇಲ್ಲದೆ ಇರುವಾಗಲೂ ಚರ್ಚಾ ಬಾಹ್ಯ ಪ್ರಕೋಷ್ಠತಃ, ರೂಮಿನಿಂದ ಹೊರಗೆ, ಪ್ರಕೋಷ್ಠದಿಂದ ಹೊರಗೆ ಕೂಡ ಅದನ್ನು ಚರ್ಚೆ ಮಾಡ್ಬೋದು. ಪುಸ್ತಕ ಇಲ್ಲದಿದ್ದರೂ ಚರ್ಚೆ ಮಾಡ್ಬೋದು. ಪ್ರಯೋಗಾದೇವ ಸದ್ವಿದ್ಯಾ, ಪ್ರಾಕ್ಟಿಕಲ್ ಆಗಿ ಯಾವ ವಿದ್ಯೆಯನ್ನು ನಾವು ಕಲಿತೀವಿ ಅದು ಅನಂತ ಕಾಲದವರೆಗೆ ಬರುತ್ತೆ. ಉಪದೇಶಂ ಅಲ್ಪಕಾಲಿಕಂ, ಉಪದೇಶ ಎಷ್ಟೊತ್ತು ಮಾಡ್ತೀವಿ ಅಷ್ಟೊತ್ತು ಮಾತ್ರ ನೆನಪಿರುತ್ತೆ. ಬಿಟ್ಟರೆ ಹೇಳಿದ್ರು ಮಾಡಿದ್ರು ಅಂತೆಲ್ಲ ನಾವು ಎಲ್ಲ ತಲೆ ಒಳಗೆ ಹೋಯ್ತು ಅಂತ ನಾವು ಅಂದ್ಕೊಂಡು ಈಚೆ ಬಂದರೆ ಏನೋ ಅವನಿಗೆ ಹೋಗಿರಲ್ಲ. ಅದೇ ಪ್ರಾಕ್ಟಿಕಲ್ ಮಾಡಿಸಿದಾಗ ಪಕ್ಕ ತಲೆಯಲ್ಲಿ ಕೂತಿರುತ್ತೆ. ಯಾವುದೇ ವಿಷಯವನ್ನು ಪ್ರಾಯೋಗಿಕವಾಗಿ ಮಾಡಿದಾಗ ಹೆಚ್ಚು ಕಾಲ ಬರುತ್ತದೆ. ಕ್ಷಣಿಕಂ ಉಪದೇಶಂ ಸ್ಯಾತ್ ಸತ್ಸಂಗೇ ನೈವ ಚರ್ಚಿತಂ, ಸೂಕ್ಷ್ಮ ಚರ್ಚೇನ ಸಾ ವಿದ್ಯಾ ದಾಹಾದೇವ ನಿರಂತರಂ. If it is not discussed outside the classes with the noble people, the education is useless. It should be intensively scrutinized by a student or the aspirant. It will come only by yearning. ಉಪದೇಶಂ ಕ್ಷಣಿಕಂ ಸ್ಯಾತ್, ಉಪದೇಶವು ಕ್ಷಣಕಾಲದಲ್ಲಿ ಆಗುತ್ತದೆ, ಕ್ಷಣಿಕವಾಗಿರುತ್ತದೆ. ಸತ್ಸಂಗೇನೈವ ಚರ್ಚಿತಂ, ಯಾವ ವಿದ್ಯೆಯು ಉಪದೇಶದ ನಂತರ ಡಿಸ್ಕಸ್ ಮಾಡಲಾಗುವುದಿಲ್ಲವೋ ಅದು ಕ್ಷಣಿಕ. ಸೂಕ್ಷ್ಮ ಚರ್ಚೇನ ಸಾ ವಿದ್ಯಾ, ಒಂದು ವಿಷಯದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ಅದು ವಿದ್ಯಾಭ್ಯಾಸ ಎನಿಸುತ್ತದೆ. ಹಾಗಾಗಬೇಕಾದರೆ ದಾಹ ಇರಬೇಕು, ಯಾರ್ನಿಂಗ್ ಇರಬೇಕು. ಹಸಿವಿದ್ದವನಿಗೆ ಊಟ ಹಾಕಬಹುದು, ಹಸಿವಿಲ್ಲದಿದ್ದರೆ ಅಜೀರ್ಣವಾಗುತ್ತದೆ. ದಾಹಾದೇವ ನಿರಂತರಂ, ಯಾವಾಗಲೂ ದಾಹಿಗಳಾಗಿದ್ದರೆ, ಉತ್ಸಾಹಿಗಳಾಗಿದ್ದರೆ, ಹುಡುಕಬೇಕೆಂಬ ಛಲವಿರುವವರಿಗೆ ಮಾತ್ರ ಸರಿಯಾದ ವಿದ್ಯೆ ಸಿಗುತ್ತದೆ.
ಅರ್ಥಹೀನಂ ಸರ್ವಶಿಕ್ಷಾ ಧನ ಕಾಲಾದಿಭಕ್ಷಣಂ ನ ತ್ಯಜಂತಿ ಚ ದುರ್ಬುದ್ಧಿಂ ದೌರ್ಭಾಗ್ಯಂ ವಿದ್ಯಮಾದ್ಯಮೇ. Everybody should be literate and need not be educated, or else it is a waste of time, money and energy. If we don't leave our terrible attitude, bad habits, education is a national waste. ಅರ್ಥಹೀನಂ ಸರ್ವಶಿಕ್ಷಣ ಅಭಿಯಾನ ಎಲ್ಲವೂ ಅರ್ಥಹೀನ. ಧನ ಕಾಲಾದಿಭಕ್ಷಣಂ, ದುಡ್ಡು ವೇಸ್ಟು, ಹಣ ವೇಸ್ಟು, ಎಲ್ಲ ವೇಸ್ಟು. ಅವನಿಗೆ ಅಲ್ಪ ಪ್ರಾಣ ಮಹಾಪ್ರಾಣ ಜ್ಞಾನವಿಲ್ಲದ ಡಿಗ್ರಿ ಸ್ಟೂಡೆಂಟು ಎಷ್ಟು ವರ್ಷ ಓದಿದ್ರೇನು ಸರ್ವಶಿಕ್ಷಾ ಅಭಿಯಾನ ಬೇಕಾಗೋದಿಲ್ಲ. ಎವ್ರಿಬಡಿ ನೀಡ್ ನಾಟ್ ಬಿ ಎಜುಕೇಟೆಡ್, ದೇ ಶುಡ್ ಬಿ ಲಿಟ್ರೇಟ್. ಟು ದಟ್ ಎಕ್ಸ್ಟೆಂಟ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥಹೀನಂ ಸರ್ವಶಿಕ್ಷಾ ಧನದ ಕಾಲಾದಿಭಕ್ಷಣಂ ನ ತ್ಯಜಂತಿ ಚ ದುರ್ಬುದ್ಧಿಂ. ಇದರ ಮಧ್ಯೆ ಅವರ ಕೆಟ್ಟ ಬುದ್ಧಿಗಳನ್ನು ಬಿಟ್ಟರೆ ಆ ವಿದ್ಯೆ ಉಪಯೋಗಕ್ಕೆ ಬಂದೀತು. ಆದರೆ ವಿದ್ಯೆ ಜೊತೆಗೆ ಕೆಟ್ಟ ಬುದ್ಧಿಗಳನ್ನೆಲ್ಲ ಹೊಸದಾಗಿ ಕಲಿತ ವಿದ್ಯಾರ್ಥಿ ದೌರ್ಭಾಗ್ಯಂ ವಿದ್ಯಮಾದ್ಯಮೇ. ಎಜುಕೇಷನ್ ಸಿಸ್ಟಮ್ನ ದೌರ್ಭಾಗ್ಯ ಎಂದೇ ಹೇಳಬೇಕು. ಪ್ರಯತ್ನಾದೇವ ಸದ್ವಿದ್ಯಾ ಏಕಲವ್ಯಮಿವಾಂಬುಧಿ ಗುರು ಉತ್ತೇಜಕಸ್ತತ್ರ ಮಹತಿ ಬಾಹ್ಯವಿದ್ಯೆಯ. ಎಜುಕೇಷನ್ ಈಸ್ only by yearning. Ekalavya is the model in the real world. He is a model to an aspirant or student. Inspiring words are sufficient for a real student, and remaining all should be learned by his own external practical field. ಪ್ರಯತ್ನಾದೇವ ಸದ್ವಿದ್ಯಾ. ವಿದ್ಯೆ ಸರಿಯಾಗಿ ಬರಬೇಕಾದ್ರೆ ವಿದ್ಯಾರ್ಥಿಯ ಪ್ರಯತ್ನವೇ ಮುಖ್ಯ. ಏಕಲವ್ಯಮಿವಾಂಬುದಿ. ನಮ್ಮ ಭೂಮಿಯಲ್ಲಿ ಉದಾಹರಣೆ ಅಂತಂದರೆ ಏಕಲವ್ಯ. ಯಾವ ಗುರುಗಳು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಪ್ರಯತ್ನ ಬೇಕು, ಮನಸ್ಸು ಬೇಕು, ಶ್ರದ್ಧೆ ಬೇಕು. ಗುರುಸ್ತೇಜಕಸ್ತತ್ರ. ಗುರು ಒಂದು ಸ್ಪಿರಿಟ್ ಆಗಿರ್ಬೋದು ಅಥವಾ ಉತ್ತೇಜಕನಾಗಿ ಇರ್ಬೋದು ಅಲ್ಲಿ. ಆದರೆ ಗುರುವೇ ಎಲ್ಲವನ್ನು ಮಾಡಲಿ ಎಂದರೆ ಏಕಲವ್ಯ ಎಂದು ಹೆಸರಿಗೆ ಇರುತ್ತಿರಲಿಲ್ಲ. ಮಹತಿ ಬಾಹ್ಯವಿದ್ಯೆಯ. ಹೊರಗಡೆ ನಾವು ದೇಶ ಸುತ್ತು ಕೋಶ ಓದು ಎಂಬಂತೆ ಹೊರಜ್ಞಾನದಿಂದ ದೊಡ್ಡ ವಿದ್ವಾಂಸರ ಜೊತೆಗೆ ಚರ್ಚೆ ಮಾಡಿ ಅಥವಾ ಪ್ರಾಕ್ಟಿಕಲ್ಲಾಗಿ ಹೋಗಿ ನೋಡಿ ತಿಳಿದು ರಿಸರ್ಚ್ ಮಾಡುವುದರ ಮೂಲಕ ಯಾವ ವಿದ್ಯೆಯನ್ನು ಪಡಿತೀವೋ ಅದೇ ನಿಜವಾದ ವಿದ್ಯೆ. ಕ್ಲಿಷ್ಟಕಾಲೇ ಗುರೋರ್ವಾಕ್ಯಂ ಅವಶ್ಯಂ ವಿದ್ಯಾದಾಹಿನಂ ಕನಿಷ್ಠಂ ಗುರು ಸದ್ಬುದ್ಧಿಂ ಸ್ವಪ್ರಯತ್ನಂ ಅನಂತರಂ. Guru is required during the crisis, no doubt, and the broader sense should come from outside world. Guru is like a policeman in the traffic. He can't drive all the cars, so we have to drive our cars. ಕ್ಲಿಷ್ಟಕಾಲೇ ಗುರೋರ್ವಾಕ್ಯಂ ಅವಶ್ಯಂ ವಿದ್ಯಾದಾಹಿನಂ. ಕಷ್ಟಕಾಲದಲ್ಲಿ ಗುರುವಿನ ವಾಕ್ಯ ಬೇಕಾಗುತ್ತದೆ. ಕನಿಷ್ಠಂ ಗುರು ಸದ್ಬುದ್ಧಿಂ. ಗುರುವಿನ ಎಲ್ಲ ಪ್ರಯತ್ನಗಳು ಒಂದು ಹಂತದವರೆಗೆ ಮಾತ್ರ. ಅದಕ್ಕಿಂತ ಮೀರಿ ಜ್ಞಾನ ಬರಬೇಕಾದರೆ ಸ್ವಪ್ರಯತ್ನ ಅನಂತರಂ. ತನ್ನ ಪ್ರಯತ್ನವೂ ಇರಲೇಬೇಕಾಗುತ್ತದೆ. ತಾನು ಪ್ರಯತ್ನ ಮಾಡದೆ ಗುರುವೇ ಎಲ್ಲವನ್ನು ಹೇಳಿ ಗುರೋರದೀತಂ ಗುರುವೇ ನಿವೇದಿತಂ. ಗುರುವೇ ಎಲ್ಲ ಹೇಳಿ ಗುರುವೇ ಎಲ್ಲ ಮಾಡಲಿ ಅಂದರೆ ಶಿಷ್ಯನಿಗೆ ಏನೇನೂ ಬರಲು ಸಾಧ್ಯವಿಲ್ಲ. ಇದರಿಂದ ಯಾವ ಶಿಕ್ಷಣಕ್ಕೆ ಎಷ್ಟು ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಿದರೂ ಹೊಳೆಯಲ್ಲಿ ಹುಣಸೆ ಹಣ್ಣು ಕದರಿದಂತೆ. ಸೌಭಾಗ್ಯಂ ಗುರುವೃತ್ತಿಂಚ ಲಭ್ಯತೆ ಶಾಸನಾದಿಭಿಃ ಕಾಲಾತೀತ ಗುರುರ್ವಿದ್ಯಾ ಲಬ್ಧೇತು ಯುಕ್ತಿ ಸಾಧನಂ. ಸ್ಟೇಟ್ ಅಪಾಯಿಂಟ್ or the government appointment of a teacher is a game of luck, but still should not be biased, because teacher should be available in any emergencies of a student, irrespective of time, to fulfill the objective of a student. ಸೌಭಾಗ್ಯಂ ಗುರುವೃತ್ತಿಂಚ. ಗುರು ಎಂಬ ವೃತ್ತಿಯು, ಗುರುವಿನ ಕೆಲಸವು
ಸೌಭಾಗ್ಯದಿಂದ ಸಿಗುತ್ತದೆ, ಮತ್ತೊಂದು ಪುಣ್ಯದ ಕೆಲಸ. ಲಭ್ಯತೆ ಶಾಸನಾದಿಪಿ, ಕೆಲವೊಮ್ಮೆ ಅದೃಷ್ಟವಶಾತ್ ನಮ್ಮ ಅದೃಷ್ಟದ ಆಧಾರದ ಮೇಲೆ ನಮಗೆ ಸಿಗಬಹುದು. ಆದರೆ ಗುರುವಾದವನು ಕಾಲಾತೀತನಾಗಿರಬೇಕು. ಮೆಕ್ಯಾನಿಕಲ್ ಆಗಿ ಟೈಮ್ ಅವರ್ಸಲ್ಲಿ ವರ್ಕ್ ಮಾಡುವವನು ಗುರುವಾಗಲು ಸಾಧ್ಯವೇ ಇಲ್ಲ. ಅವನು ಕಾಲಾತೀತನಾಗಿರಬೇಕು. ಈ ಶುಡ್ ಬಿ ಅವೈಲಬಲ್ ಅಟ್ ಎನಿ ಟೈಮ್. ಲಬ್ಧೇತು ಯುಕ್ತಿ, ಹಾಗೆ ಸಿಕ್ಕಿದರೆ ಯುಕ್ತಿ ಸಾಧನಂ. ವಿದ್ಯಾರ್ಥಿ ಸಹಜವಾಗಿ ಆಟೋಮೆಟಿಕ್ ಆಗಿ ಸಮಸ್ಯೆ ಬಂದಾಗೆಲ್ಲ ಗುರುವಿನ ಸಂಪರ್ಕ ಮಾಡೋದ್ರ ಮೂಲಕ ಅವನ ಉದ್ದೇಶವನ್ನು ಸಾರ್ಥಕಗೊಳಿಸಬಹುದು. ಕ್ರಿಮಿಕೀಟ ಪಶೂನಿ ಚ ಆಹಾರಾರ್ಥೇ ಪ್ರಪೀಡತಿ ತದ್ಭಿನ್ನಂ ಮಾನವ ಜಂತು ಭೋಜನಾಂತೆ ಚ ಪೀಡತಿ. ಆಲ್ ಕೈಂಡ್ಸ್ ಆಫ್ ಎನಿಮಲ್ಸ್ kill other animals to get their food, but man is reverse to it. But man kill others even after the food. ಕ್ರಿಮಿಕೀಟ ಪಶೂನೀಚ ಆಹಾರಾರ್ಥೇ ಪ್ರಪೀಡತಿ. ಆಹಾರಕ್ಕೋಸ್ಕರ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯನ್ನು ತಿನ್ನುತ್ತದೆ, ಇದು ಸಹಜ ಕ್ರಿಯೆ. ಆದರೆ ಮನುಷ್ಯ ತದ್ಭಿನ್ನಂ, ಅದಕ್ಕಿಂತ ಭಾರಿ ಭಿನ್ನ, ರಿವರ್ಸ್. ಮಾನವ ತದ್ಭಿನ್ನಂ ಮಾನವ ಜಂತು. ಈ ಮೇಲಿನ ಹೇಳಿಕೆಗೆ ಮಾನವನೆಂಬ ಪ್ರಾಣಿಯು ವಿರುದ್ಧವಾಗಿದ್ದಾನೆ. ಏಕೆಂದರೆ ಇವನು ಊಟ ಆದ ಮೇಲೆ ಬೇರೆಯವರನ್ನು ಕೊಲ್ಲುತ್ತಾನೆ ಅಥವಾ ಪೀಡಿಸುತ್ತಾನೆ. ಭೋಜನಾಂತೇಚ ಪೀಡತಿ, ಹೊಟ್ಟೆ ತುಂಬ್ತುಂತ ಸುಮ್ಮನೆ ಮಲ್ಕೊಂಡಿರೋದಿಲ್ಲ, ಆಗ ಶುರು ಮಾಡ್ತಾನೆ ಬೇರೆಯವರಿಗೆ ಕಲಬೇಡ, ಕೊಲಬೇಡ, ಹುಸಿಗೆ ನುಡಿಯಲು ಬೇಡ ಅಂತ ಹೇಳಿದ್ದಾರೆ, ಎಲ್ಲ ಅದು ಮಾಡು, ಕೊಲೆ ಮಾಡು, ಹಾಗಿದ್ದು ಉಲ್ಟ ಮಾಡ್ಕೊಂಡು ಹೋಗ್ತಾನೆ. ಇದು ಮನುಷ್ಯನ ಸಹಜ ಗುಣ. ಪ್ರಾಣಿಗಳಿಗೂ ಮನುಷ್ಯನಿಗೂ ಇದೇ ಒಂದು ವ್ಯತ್ಯಾಸ. ತದ್ಭಿನ್ನಂ ಮಾನವ ಜಂತು ಭೋಜನ ಅಂತೇಚ ಪೀಡತಿ. ಭೋಜನ ಆದ್ಮೇಲೂ ಇವನು ತೊಂದರೆ ಕೊಡುತ್ತಾನೆ. ಇದು ದೌರ್ಭಾಗ್ಯವೇ ಸರಿ. ಸಂಸ್ಕಾರಾತ್ ಲಭತೆ ಜನ್ಮಂ ಕ್ರಿಮಿಕೀಟ ಮೃಗಾದಪಿ ಔನ್ನತ್ಯೋತ್ತುಂಗ ಮಾಯಾತಿ ದಾನವಾತ್ ಮಾನವ ಹರಿ. Insect to animals. Birth is not by chance but by our own old sins. So from the nobility we can become man, and thereby we can become God. So our work is very important. If we do good, we become good. ಸಂಸ್ಕಾರಾತ್ ಲಭತೆ ಜನ್ಮಂ. ನಮಗೆ ಸಿಕ್ಕಿರುವ ಜನ್ಮ ನಮ್ಮ ಸಂಸ್ಕಾರದಿಂದ ಸಿಕ್ಕಿರುವುದು. ಕ್ರಿಮಿ ಕೀಟ ಮೃಗ, ಎಲ್ಲ ಪ್ರಾಣಿ ಪಕ್ಷಿಗಳು ಹುಟ್ಟಿರೋದು ಅವರವರ ಕರ್ಮದಿಂದ, ಅವರವರ ಹಣೆ ಬರಹದಿಂದ ಅಥವಾ ಮಾಡಿದ ಅನಾಚಾರದಿಂದ. ಔನ್ನತ್ಯೋತ್ತುಂಗಮಾಯಾತಿ. ಹಾಗಾದರೆ ಹೀಗೆ ಇದ್ದು ಬಿಡ್ತೀವ ಅಂತಂದರೆ ಇಲ್ಲ. ವರ್ಷದಿಂದ ವರ್ಷಕ್ಕೆ, ಜನ್ಮದಿಂದ ಜನ್ಮಕ್ಕೆ ನಾವು ದಾನವರಿಂದ ಮಾನವರಾಗಬಹುದು, ಮಾನವರಿಂದ ದೇವಮಾನವರಾಗಬಹುದು, ಹರಿಯಾಗಬಹುದು, ದೇವತೆಗಳು ಆಗಬಹುದು. ಆದರೆ ಒಳ್ಳೆಯತನವನ್ನು, ನೊಬಿಲಿಟಿಯನ್ನು, ಶ್ರೇಷ್ಠತೆಯನ್ನು ಬೆಳೆಸಿಕೊಳ್ಳುತ್ತಾ ಹೋಗಬೇಕು. ಕಾಮಕ್ರೋಧ ಲೋಭ ಮೋಹಾದಿಗಳನ್ನು ಬಿಟ್ಟವನೇ ದೇವರಾಗುತ್ತಾನೆ, ಹಿಡಿದುಕೊಂಡವನು ಮನುಷ್ಯನಾಗುತ್ತಾನೆ, ಹೆಚ್ಚಿಸಿಕೊಂಡವನು ದಾನವನಾಗುತ್ತಾನೆ. ನಮ್ಮ ಕರ್ಮಗಳೇ ನಮ್ಮನ್ನು ಕಾಪಾಡುವುದೇ ಹೊರತು ಇಟ್ ಈಸ್ ನಾಟ್ ಬೈ ಚಾನ್ಸ್, ಇಟ್ ಈಸ್ ಬೈ ಚಾಯ್ಸ್. ಸತ್ಸಂಗಾದೇವ ಸಮೃದ್ಧಿ ದುರ್ಗುಣಾದೇವ ದಾನವ. ಸದ್ಬುದ್ಧಿ ದುರ್ಗುಣ ತ್ಯಾಗೆ ದೇವರೂಪಿ ನರೋತ್ತಮ. Good attitude is derived from our relationship with the people. Bad leads to evil spirit. If all negative are eliminated, man will become noble person, or he will become good. ಸತ್ಸಂಗಾದೇವ ಸಮೃದ್ಧಿ. ಒಳ್ಳೆಯ ಜೊತೆಗಾರರಿಂದ, ಒಳ್ಳೆಯ ಸ್ನೇಹಿತರಿಂದ, ಒಳ್ಳೆಯ ತನದಿಂದ ದೇವ ಸದ್ಬುದ್ಧಿ. ಸತ್ಸಂಗಾದೇವ, ಸತ್ಸಂಗದಿಂದಲೇ ಒಳ್ಳೆಯ ದೇವತೆಗಳ ಸದ್ಬುದ್ಧಿ ನಮಗೆ ಬರುತ್ತದೆ. ದುರ್ಗುಣಾದೇವ ದಾನವ. ದುರ್ಗುಣದಿಂದ ದೇವರು ಕೂಡ ದಾನವರಾಗಬಹುದು. ದುರ್ಗುಣದಿಂದಲೇ ದಾನವರಾಗುತ್ತಾರೆ. ಸದ್ಬುದ್ಧಿ ದುರ್ಗುಣ ತ್ಯಾಗಿ. ಹಾಗಾದರೆ ಸದ್ಬುದ್ಧಿ ಬರೋದು ಹೇಗೆ ಅಂದರೆ ಎಲಿಮಿನೇಷನ್ ಮೆಥಡ್. ಅದು ಬಿಡು, ಇದು ಬಿಡು, ಕಾಮ ಬಿಡು, ಕ್ರೋಧ ಬಿಡು, ಮೋಹ ಬಿಡು,
ಮದ ಬಿಡು, ಅಹಂಕಾರ ಬಿಡು. ಬಿಡುವುದರಿಂದ ಮೂಲಕ ನರೋತ್ತಮ ದೇವರೂಪಿ, ನರರಲ್ಲಿ ಉತ್ತಮನಾಗಬಹುದು, ದೇವರಾಗಬಹುದು. ದುರ್ಜಾತ್ಯ ಜನ್ಮಧಾರೇಣ ಸಾಕ್ಷಾತ್ಕಾರೇ ವಿಮುಚ್ಯತಿ. ಶಬರಿ ವ್ಯಾಸ ವಾಲ್ಮೀಕಿ ಸುಜನೈ ಪೂಜಿತ ಸದಾ. Even if we born to demons, we can change our attitude by practice. Shabari, Vyasa, Valmiki in Ramayana is worshipped by nobles even today due to their personality, not by their caste. ದುರ್ಜಾತ್ಯ ಜನ್ಮಧಾರೀಣ, ಕೆಟ್ಟ ಜಾತಿಯಲ್ಲಿ ಹುಟ್ಟಿದರೂ ಸಾಕ್ಷಾತ್ಕಾರೇ ವಿಮುಚ್ಯತಿ, ಸಾಕ್ಷಾತ್ಕಾರದಿಂದ ಒಳ್ಳೆಯವರಾಗಬಹುದು, ಶ್ರೇಷ್ಠರಾಗಬಹುದು. ಶಬರಿ, ವ್ಯಾಸರು, ವಾಲ್ಮೀಕಿಗಳು ಇವರೆಲ್ಲ ಕ್ಯಾಸ್ಟ್ ವೈಸ್ ತಗೊಂಡ್ರೆ ಕೆಳಗಡೆ ಕ್ಯಾಸ್ಟ್ನವರು. ಆದರೆ ಇವತ್ತಿಗೂ ಕೂಡ ಒಳ್ಳೆಯವರಿಂದ, ಉತ್ತಮರಿಂದ ಪೂಜಿತ ಸದಾ, ಅವರು ಸಮಾಜದಿಂದ ಪೂಜೆ ಮಾಡಲ್ಪಟ್ಟವರಾಗಿದ್ದಾರೆ. ಏಕೆಂದರೆ ಅವರು ಸಾಕ್ಷಾತ್ಕಾರವನ್ನು ಪಡೆದರು, ಮತ್ತೆ ಕೆಟ್ಟ ಬುದ್ಧಿಯನ್ನು ಬಿಟ್ಟರು. ಈವನ್ ಇಫ್ ಯು ಬಾರ್ನ್ ಟು ಡೆಮನ್ಸ್ ಆ್ಯಂಡ್ ವಿ ಕ್ಯಾನ್ ಚೇಂಜ್ ಅವರ್ ಆ್ಯಟಿಟ್ಯೂಡ್ ಬೈ ಪ್ರಾಕ್ಟೀಸ್. ಸುಜನೈ ಪೂಜಿತ ಸದಾ, ಒಳ್ಳೆಯ ಜನರಿಂದ ಈಗಲೂ ಇಂತಹ ವ್ಯಕ್ತಿಗಳು ಪೂಜೆ ಮಾಡಲ್ಪಡುತ್ತಾರೆ. ಏಕೆಂದರೆ ಅವರು ಸಾಕ್ಷಾತ್ಕಾರಿಗಳಾಗಿದ್ದಾರೆ, ದೇವರನ್ನು ಕಂಡವರಾಗಿದ್ದಾರೆ, ಒಳ್ಳೆಯತನವನ್ನು ಬೆಳೆಸಿಕೊಂಡು ಒಳ್ಳೆಯವರಾಗಿದ್ದಾರೆ. ಚಂದ್ರಗುಪ್ತಾದಿ ರಾಯಣ್ಣ ಶಿವಪ್ಪೋ ನಾಯಕಾದಯ ಸ್ವಸಾಮರ್ಥ್ಯೆ ಪ್ರಕಾಶಂತಿ ಉಚಿತಂ ನೈವ ಯಾಚಿತಂ. ಚಂದ್ರಗುಪ್ತ, ಸಂಗೊಳ್ಳಿ ರಾಯಣ್ಣ, ಶಿವಪ್ಪ ನಾಯಕ ಎಟ್ಸೆಟ್ರಾ ಆರ್ ಫೇಮಸ್ ಈವನ್ ಟುಡೇ by self-capacity and not by any kind of reservation. ಚಂದ್ರಗುಪ್ತ, ರಾಯಣ್ಣ, ಶಿವಪ್ಪ ನಾಯಕ ಇವರೆಲ್ಲ ಸ್ವಸಾಮರ್ಥ್ಯದಿಂದ ಇಂದು ಪೂಜ್ಯರಾಗಿದ್ದಾರೆ. ಅವರು ಯಾವುದೇ ರೀತಿಯ ಉಚಿತ ಸೌಲಭ್ಯವನ್ನು ಅವರ ಜನ್ಮದಲ್ಲಿ ಪಡೆದಿಲ್ಲ. ಅವರ ಸಾಮರ್ಥ್ಯವನ್ನು ಸಮಾಜಮುಖಿಯಾಗಿ ತೋರಿಸಿ ದೊಡ್ಡ ವ್ಯಕ್ತಿಗಳಾದರು. ಆದ್ದರಿಂದ ಉಚಿತ ಕೇವಲ ಅಲ್ಪಕಾಲಿಕ, ಸ್ವಸಾಮರ್ಥ್ಯವು ನಿರಂತರವಾದದ್ದು. ಹಕ್ಕಬುಕ್ಕ ಭರದ್ವಾಜ ಕನಕಾದಿ ಪುರಂದರ ಸುಜ್ಞಾನಾದೇವ ಪೂಜ್ಯಂತೆ ನೈವ ಜಾತ್ಯಾದಿ ಕರ್ಮಸು. ಹಕ್ಕ ಬುಕ್ಕ ಭರದ್ವಾಜ ಮಹರ್ಷಿಗಳು, ಕನಕದಾಸ, ಪುರಂದರದಾಸರು ಇವರೆಲ್ಲ ಸುಜ್ಞಾನದಿಂದ ದೇವತೆಗಳಾಗಿ ಇವತ್ತಿಗೂ ಜನರಿಂದ ಪೂಜಿಸಲ್ಪಡುತ್ತಾರೆ. ಇವರು ಯಾವುದೇ ಜಾತಿಯ ಆಧಾರದ ಮೇಲೆ ಪೂಜಿಸಲ್ಪಡುವುದಿಲ್ಲ. ನೈವ ಜಾತ್ಯಾದಿ ಕರ್ಮಸು, ಜಾತಿಯಿಂದ ಹುಟ್ಟಿದಾನೆ ಅಂತ ಅಂದ್ಬಿಟ್ಟು ಇವ್ರನ್ನ ಪೂಜೆ ಮಾಡೋದಿಲ್ಲ. ಇವರ ಒಳ್ಳೆಯತನಕ್ಕೆ, ಇವರ ಸುಜ್ಞಾನಕ್ಕೆ ಜನ ಪೂಜೆ ಮಾಡ್ತಾರೆ. ಅಕ್ಕ ಬುಕ್ಕ ಪುರಂದರ ಭರದ್ವಾಜ ಕನಕದಾಸ ಆರ್ ವರ್ಷಿಪ್ಡ್ ನಾಟ್ ಬಿಕಾಸ್ ಆಫ್ ದೇರ್ ಕ್ಯಾಸ್ಟ್ ಬಟ್ ಬಿಕಾಸ್ ಆಫ್ ದೇರ್ ಸೆಲ್ಫ್ ರಿಯಲೈಸೇಷನ್. ಅಕ್ಕ ಬುಕ್ಕ ಭರದ್ವಾಜ ಕನಕಾದಿ ಪುರಂದರ ಸುಜ್ಞಾನಾದೇವ ಪೂಜ್ಯಂತೆ, ಸುಜ್ಞಾನದಿಂದಲೇ ಇವರು ಪೂಜಿಸಲ್ಪಡುತ್ತಾರೆ, ಹೊರತು ಜಾತಿಯಿಂದಲ್ಲ. ಜಾತ್ಯಾಧಾರಿತ ಉದ್ಯೋಗಂ, ಶಕ್ತ್ಯಾಧಾರಿತ ಗೌರವಂ, ವಿತ್ತಾಧಾರಿತ ಯೋ ಸ್ಥಾನಂ ಕೇವಲಂ ಅಲ್ಪಕಾಲಿಕಂ. ಕ್ಯಾಸ್ಟ್ ಬೇಸ್ಡ್ ಎಂಪ್ಲಾಯ್ಮೆಂಟ್, ಪವರ್ ಬೇಸ್ಡ್ ರೆಸ್ಪೆಕ್ಟ್, ಸ್ಯಾಲರಿ ಬೇಸ್ಡ್ ಪೊಸಿಷನ್ ಈಸ್ ಟೆಂಟೇಟಿವ್. ಜಾತಿಯನ್ನು ಆಧರಿಸಿ ಉದ್ಯೋಗ ಸಿಕ್ಕಿದ್ದರೆ, ಶಕ್ತಿಯನ್ನು ಆಧರಿಸಿ ಗೌರವ ಸಿಕ್ಕಿದ್ದರೆ, ದುಡ್ಡನ್ನು ಆಧರಿಸಿ ಸ್ಥಾನ ಸಿಕ್ಕಿದ್ದರೆ ಕೇವಲಂ ಅಲ್ಪಕಾಲಿಕಂ, ಶಾಶ್ವತವಾದ್ದಲ್ಲ ಇದು. ಅಯೋಗ್ಯ ಲಬ್ಧ ಉದ್ಯೋಗಂ ವ್ಯರ್ಥೋಜ್ಜೀವಂ ಪುನಃ ಪುನಃ ನೈವ ತ್ಯಜತಿ ದುರ್ಬುದ್ಧಿಂ ಪೂರ್ವ ಪುಣ್ಯಂಚ ನಶ್ಯತಿ. Idiots will flourish idiots again. Idiots never sacrifice the bad habits, but the misuse the efficiency of the noble persons. ಅಯೋಗ್ಯ ಲಬ್ಧ ಅಯೋಗ್ಯನಿಗೆ, ಈಡಿಯಟ್ಗೆ ಸಿಕ್ಕಿದ ಉದ್ಯೋಗ ವ್ಯರ್ಥೋಜ್ಜೀವಂ ಪುನಃ ಪುನಃ, ವ್ಯರ್ಥವಾದ ಜೀವಗಳನ್ನು ಪುನಃ ಪುನಃ ಉತ್ಪಾದಿಸುತ್ತದೆ. ಇವರು ನೈವತ್ಯಜತಿ ದುರ್ಬುದ್ಧಿಂ, ಇವರ ಕೆಟ್ಟ ಬುದ್ಧಿಯನ್ನು ಎಂದೂ ಬಿಡುವುದಿಲ್ಲ. ಬೇರೆಯವರು ಇವರ ಮಟ್ಟಕ್ಕೆ ಇಳಿಯಬೇಕೆಂದು ನಿರೀಕ್ಷಿಸುತ್ತಾರೆ. ನೈವತ್ಯಜತಿ ದುರ್ಬುದ್ಧಿಂ ಪೂರ್ವ ಪುಣ್ಯಂಚ ನಶ್ಯತಿ, ಹಿಂದಿನವರು ಮಾಡಿದ ಪುಣ್ಯದ ಆಧಾರದ ಮೇಲೆ
ಬದುಕಿದ ಸಂಪತ್ತನ್ನು ಲೂಟಿ ಮಾಡಿಕೊಂಡು ಇವರ ಬುದ್ಧಿಯನ್ನು ಬಿಡದೆ ದೇಶವನ್ನು ಸಮಾಜವನ್ನು ಎಲ್ಲರನ್ನೂ ನಾಶ ಮಾಡಿಬಿಡುತ್ತಾರೆ. ವೀತಿಸ್ತಂಭಂ ಯಥಾ ದೃಷ್ಟ್ವಾ ಶ್ವಾನೋ ಮಾರ್ಜಯತಿ ಸದಾ ಅಯೋಗ್ಯಮುದ್ಯೋಗಸ್ಥಃ ನಿರ್ಮೂಲಯತಿ ಸತ್ಕೃತಂ. Even a trained dog will pass urine to a street pole naturally. If we support idiots, they spoil the high qualitative work also. It is their naturality, it is their attitude. ವೀತಿ ಸ್ತಂಭಂ ಸದಾ ದೃಷ್ಟ, ಬೀದಿಯಲ್ಲಿರುವ ಕಂಬವನ್ನು ನೋಡಿ ಶ್ವಾನೋ ಮಾರ್ಜಯತಿ ಸ್ವದ, ಶ್ವಾನ ಅಲ್ಲಿ ಚುರುಚುರು ಅಂತ ಮಾರ್ಜನೆ ಮಾಡಿ ಹೋಗುತ್ತದೆ. ಅಯೋಗ್ಯ ಉದ್ಯೋಗಸ್ಥ, ಅಯೋಗ್ಯನನ್ನು ಒಳ್ಳೆಯ ಉದ್ಯೋಗದಲ್ಲಿ ಕೂರಿಸಿದರೆ ಅವರು ಕೂಡ ಅದೇ ರೀತಿ ತಮ್ಮ ಬುದ್ಧಿಯನ್ನು ಬಿಡದೆ ಬೇರೆಯವರನ್ನು ಅವರ ಮಟ್ಟಕ್ಕೆ ಇಳಿಸಿಕೊಂಡು ನಿರ್ಮೂಲಯತಿ ಸತ್ಕೃತಂ, ಒಳ್ಳೆಯ ಕೆಲಸ ಮಾಡಿದ ಕಷ್ಟಗಳನ್ನು, ಹಿಂದಿನವರು ಮಾಡಿದ ಪುಣ್ಯಗಳನ್ನೆಲ್ಲ ನಾಶ ಮಾಡೋದ್ರ ಮೂಲಕ ಹೊಸ ಪುಣ್ಯವನ್ನು ಬಿಡದೆ ನಿರ್ಮೂಲಯತಿ ಸತ್ಕುಲಂ, ಎಲ್ಲದನ್ನು ನಾಶ ಮಾಡಿಬಿಡುತ್ತಾರೆ. ಎಚ್ಚರವಿರಬೇಕು. ಇಷ್ಟು ಹೊತ್ತು ಕೇಳಿದ್ದಕ್ಕಾಗಿ ವಂದನೆಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ವಿದ್ಯಾಭ್ಯಾಸಾದಿ ಸಂಸ್ಕಾರ ದದ್ಯಾತ್ತಂ ಕೌತುಕಶ್ರಮಿ ವಿದ್ಯೆಯ ಅರ್ಥಸಮೃದ್ಧಿ ಸಂಸ್ಕಾರಾದೇವ ದೈವಿಕ. Education should be given for those who have the deep yearning. Such an education leads to personality and prosperity and thereby salvation. ವಿದ್ಯಾಭ್ಯಾಸದಂತಹ ಸಂಸ್ಕಾರಗಳು ಕೌತುಕವುಳ್ಳವನಿಗೆ, ಕುತೂಹಲವುಳ್ಳವನಿಗೆ ಮತ್ತು ಕಷ್ಟಪಡುವವನಿಗೆ ಮಾತ್ರವೇ ಕೊಡಬೇಕು. ದದ್ಯಾತ್, ಅಂತಹ ವಿದ್ಯೆಯಿಂದ ಅರ್ಥ ಸಮೃದ್ಧಿಯಾಗುತ್ತದೆ. ಅಂತಹ ವಿದ್ಯೆಯಿಂದ ಹಣವೂ ಸಿಗುತ್ತದೆ, ಜ್ಞಾನವೂ ಸಿಗುತ್ತದೆ, ಪರ್ಸನಾಲಿಟಿ ಒಳ್ಳೆಯತನವೂ ಅಭಿವೃದ್ಧಿಯಾಗಿ ಸಂಸ್ಕಾರವೂ ಅವನಿಗೆ ಸಿಗುತ್ತದೆ. ಆ ಮೂಲಕ ಸಂಸ್ಕಾರದಿಂದಲೇ ಅವನು ದೈವಿ ಪ್ರಜ್ಞೆಯನ್ನು ಹೊಂದಿ ಮುಕ್ತನಾಗುತ್ತಾನೆ. ಧಾಷ್ಟ್ಯ ಕ್ರೌರ್ಯ ಅಧಿಕಾರೇಣ ಸುಲಭಂ ಸ್ಥಾನಪಲ್ಲಟಂ, ತಸ್ಮಾದ್ ಆರಬ್ಧ ಸಂಸ್ಥಾನೆ ಸುಜ್ಞಾನಿ ನಿಷ್ಪ್ರಯೋಜಕಃ. Power, strength, misleading helps to get good position sometimes. In such a situation, intellectual person is useless in such a cases. In such situation, intellectual will be useless and idiot will flourish. ಧಾಷ್ಟ್ರ್ಯ ಕ್ರೌರ್ಯ ಅಧಿಕಾರದಿಂದ ಯಾರು ಸುಲಭವಾಗಿ ಸ್ಥಾನವನ್ನು ಪಡೆದಿರುತ್ತಾನೆಯೋ, ತಸ್ಮಾದ್ ಆರಬ್ಧ ಸಂಸ್ಥಾನೆ, ಹಾಗೆ ಬೆಳೆದ ಸಂಸ್ಥಾನದಲ್ಲಿ ಜ್ಞಾನಿಯಾದವನು ನಿಷ್ಪ್ರಯೋಜಕ, ಯಾವುದೇ ಪ್ರಯೋಜನವಿಲ್ಲದಂತೆ ಆಗುತ್ತಾನೆ. ಒಳ್ಳೆಯತನ ಇರುವವರಿಗೆ ಇಂಥ ಜಾಗದಲ್ಲಿ ಯಾವುದೇ ರೀತಿಯ ಗೌರವ ಇರುವುದಿಲ್ಲ. ತತ್ಕ್ಷಣೇ ದಂಡಮಾವಶ್ಯಂ ಪಶುವತ್ ಅಪರಾಧಿನಾಂ, ಅನ್ಯಥಾ ಭ್ರಷ್ಟಮಾರ್ಗೇಣ ನ್ಯಾಯಂ ನಾಶಯತಿ ಸತಾಂ. Culprit should be punished then and there like animals. Otherwise, idiots will flourish and they kill the outstanding persons. ತತ್ಕ್ಷಣೇ ದಂಡಮಾವಶ್ಯಂ, ಶಿಕ್ಷೆ ತತ್ಕ್ಷಣದಲ್ಲಿ ಆಗಬೇಕು. ಅಲ್ವಾದ ಮಾಡು, ಇಲ್ವಾದ ಮಾಡು, 1 ವರ್ಷ ಬಿಡು, 10 ವರ್ಷ ಬಿಡು. ತತ್ಕ್ಷಣೇ ದಂಡಮಾವಶ್ಯಂ ಪಶುವತ್ ಅಪರಾಧಿನಾಂ, ಪ್ರಾಣಿಗಳ ಥರ ಅಲ್ಲಲ್ಲೇ ಸ್ಪಾಟ್, ಹಸು ಬೆಳೆದಂತಹ ಗಿಡವನ್ನು ನಾಶ ಮಾಡಿದ್ರೆ ಪಟ್ಟಂತ ಹೋಗಿ ಹೊಡಿತೀವಲ್ಲ, ಹಾಗೆ ಸ್ಪಾಟಲ್ಲಿ ದಂಡಮಾವಶ್ಯಂ, ಶಿಕ್ಷೆ ಆಗಬೇಕು. ಅನ್ಯಥಾ ಅಲ್ಲದಿದ್ದರೆ
ಭ್ರಷ್ಟ ಮಾರ್ಗೇಣ ಬೇರೆ ಬೇರೆ ದಾರಿಗಳಿಂದ ನ್ಯಾಯಂ ನಾಶಯತಿ ಸತಾಂ ಒಳ್ಳೆಯವರಿಗೆ ಕೊಡಬೇಕಾದ ನ್ಯಾಯವನ್ನು ಹಾಳು ಮಾಡಿಬಿಡುತ್ತಾರೆ, ನ್ಯಾಯವನ್ನು ನಾಶ ಮಾಡುತ್ತಾರೆ, ಒಳ್ಳೆತನಕ್ಕೆ ಬೆಲೆ ಇಲ್ಲದಂತೆ ಆಗುತ್ತದೆ. ಅದರಿಂದ ಒಳ್ಳೆತನ ಬೇಕಾದರೆ ತತ್ಕ್ಷಣದಲ್ಲಿ ದಂಡ ವಿಧಿಸಬೇಕು. ಸೌಕರ್ಯಾದೇವ ಸಾಮ್ರಾಜ್ಯಂ ಕುಂಭಕರ್ಣಾದಿ ಕಾರಣಂ ದುರ್ಬುದ್ಧೇ ಕಲಹೇನೈವ ಉಚಿತಂ ನಾಶಕಾರಣಂ. When state is giving everything to the subjects freely, it leads to Kumbhakarna, Shurpanaka and other personalities. Free results in bad habits or sometimes fighting, druggists, etc. and thereby they ruin the entire system. ಸೌಕರ್ಯಾದೇವ ಸಾಮ್ರಾಜ್ಯಂ ಸಾಮ್ರಾಜ್ಯದಲ್ಲಿ ಎಲ್ಲ ರೀತಿಯ ಸೌಕರ್ಯಗಳು ಉಚಿತವಾಗಿ ಸಿಕ್ಕಿದಾಗ ಕುಂಭಕರ್ಣನಂತೆ ತಿಂದು ತೇಗುವ 6 ತಿಂಗಳು ತಿಂದು 6 ತಿಂಗಳು ಮಲಗುವ ಜನಗಳು ಹುಟ್ಟಿಕೊಳ್ಳುತ್ತಾರೆ. ದುರ್ಬುದ್ಧಿ ಕಲಹೇನೈವ ಇಷ್ಟೆಲ್ಲ ಆಗಿ ಎಚ್ಚರ ಆದರೆ ಅವರಿಗೆ ದುರ್ಬುದ್ಧಿ ಬಂದು ಜಗಳ ಆಡಿ ಕಚ್ಚಾಡಿ ಇವ್ರನ್ನ ಕೊಲೆ ಮಾಡಿ ಹಾಗೆ ಮಾಡಿಕೊಂಡು ಉಚಿತಂ ನಾಶ ಕಾರಣಂ ಫ್ರೀ ಕೊಡುವುದು ನಾಶಕ್ಕೆ ದಾರಿ ಮಾಡಿಕೊಡುತ್ತದೆ. ಆರ್ಜಿತಂ ಪೂರ್ವ ಸಂಸ್ಕಾರಾತ್ ಉಚಿತೇ ಆನಂದತಿ ಸದಾ ಕೋಶನಾಶೇನ ತತ್ಸರ್ವಂ ಭಿಕ್ಷುಕಾದೇವ ನಶ್ಯತಿ. We get all the resources with the sacrifice of all the dedicated seniors, but a crooked will distribute it freely and enjoy. When the government exchequer is empty, then everybody will go with begging bowl. ಸುವ್ಯವಸ್ಥಾ ಸದಾರೋಗಂ ಶಕ್ತಿ ಸಾಮರ್ಥ್ಯ ನಾಶನಂ ಅಲ್ಪಾದಾಯಂ ಸ್ವಸಾಮರ್ಥ್ಯೆ ಶಕ್ತಿ ಮುನ್ನತಿ ಕಾರಣಂ. When we have all free facilities, it leads to idleness and reduces the efficacy of a man. Even if we earn less income, that will increase the work and efficiency. Even though we get less income, no problem, but that amount should be retained through our work and efficiency. ಸುವ್ಯವಸ್ಥಾ ಸದಾರೋಗಂ ಎಲ್ಲ ರೀತಿ ವ್ಯವಸ್ಥೆ ಸಿಕ್ಬಿಟ್ರೆ ಮಲಿಕೊಂಡಿರ್ತಾನೆ, ಸದಾ ರೋಗ ಬಂದು ಹಾಳಾಗಕ್ಕೆ ಸಾಧ್ಯವಾಗುತ್ತೆ, ಹಾಳಾಗ್ತಾನೆ. ಶಕ್ತಿ ಸಾಮರ್ಥ್ಯ ನಾಶನಂ ಎಲ್ಲ ಶಕ್ತಿ ಸಾಮರ್ಥ್ಯ ಎಲ್ಲವೂ ಕೂಡ ಕಡಿಮೆ ಆಗ್ತಾ 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 ಅವನು ಸ್ಮೂತ್ ಆಗಿಬಿಡ್ತಾನೆ, ಯಾವ ರೋಗ ತಡೆಯೋ ಶಕ್ತಿನೂ ಹೊರಟೋಗುತ್ತೆ. ಅದರಿಂದ ಎಲ್ಲ ರೀತಿ ವ್ಯವಸ್ಥೆ ಕೊಟ್ಟು ಬೆಳೆಸಬಾರ್ದು, ಸ್ವಲ್ಪ ಕೆಲಸ ಮಾಡಕ್ಕೆ ಬಿಡಬೇಕು. ಅಲ್ಪ ಆದಾಯಂ ಸ್ವಸಾಮರ್ಥ್ಯ ತನ್ನ ಸಾಮರ್ಥ್ಯದಿಂದ ಸ್ವಲ್ಪವೇ ಆದಾಯ ಪಡೀಲಿ ಪರವಾಗಿಲ್ಲ, ಇದರಿಂದ ಶಕ್ತಿ ಮುನ್ನತಿ ಕಾರಣಂ ಕೈ ಕಾಲು ಆಡುತ್ತೆ, ಶಕ್ತಿ ಸಿಗುತ್ತೆ, ಮತ್ತು ಅಭಿವೃದ್ಧಿ ಆರೋಗ್ಯವಾಗಿ ಸಂತೋಷವಾಗಿರಲು ಸಾಧ್ಯವಾಗುತ್ತದೆ. ಆಹಾರಾರ್ಜನ ಸಂಸ್ಕಾರ ಸದಾನಂದಂ ಸನಾತನಂ ಆರ್ಜಿತಂಚ ಸ್ವಸಾಮರ್ಥ್ಯೆ ಸಾರ್ಥಕೋಪಿ ನಿರಂತರಂ. We have to earn our own food naturally. It is a proud. If we get it by own effort, it is always valuable. ಆಹಾರಾರ್ಜನ ಸಂಸ್ಕಾರ ಆಹಾರವನ್ನು ಪಡೆಯುವ ಯಾವ ಒಂದು ಬುದ್ಧಿ, ಯಾವ ಸಂಸ್ಕಾರವು ಸದಾನಂದಂ ಸನಾತನಂ ಯಾವಾಗಲೂ ಆನಂದಕಾರಿ ಮತ್ತು ನಿರಂತರವಾಗಿ ಅಭಿವೃದ್ಧಿ ಪಥಕ್ಕೆ ಕೊಂಡೊಯ್ಯುತ್ತದೆ. ಆರ್ಜಿತಂಚ ಸ್ವಸಾಮರ್ಥ್ಯ ತನ್ನ ಸಾಮರ್ಥ್ಯದಿಂದಲೇ ಅದನ್ನು ಪಡೆದಿದ್ದರೆ ಅದು ಸಾರ್ಥಕೋಪಿ ನಿರಂತರಂ ಖುಷಿ ಕೊಡುತ್ತದೆ, ಸಾರ್ಥಕವಾಗುತ್ತದೆ ಮತ್ತು ಯಾವಾಗಲೂ ಸಂತೋಷವನ್ನು ಕೊಟ್ಟು ನಾನು ಕಷ್ಟಪಟ್ಟು ಪಡೆದಿದ್ದಪ್ಪ ಅಂತ ಮನಸ್ಸಿಗೆ ನೆಮ್ಮದಿ ಇರುತ್ತದೆ. We have to earn our food naturally. It is a proud. If we get it by own effort, it's always valuable. ಸೌಲಭ್ಯಾದೇವ ದುರ್ಮೃತ್ಯು ಆಯುರಾರೋಗ್ಯನಾಶನಂ ಸ್ವಸಾಮರ್ಥ್ಯಂ ವಿನಾಶಂಚ ದೇಹೇ ಅಂಗಂ ನಿರರ್ಥಕಂ. When we get more facility than the requirement, that leads to sickness or heart attacks, on and so forth.
It will reduce the self-confidence and some parts will be useless in our body. ಸೌಲಭ್ಯಾದೇವ ದುರ್ಮೃತ್ಯು, ಎಲ್ಲ ರೀತಿ ಸೌಲಭ್ಯ, ಊಟ ತಿಂಡಿ ಎಲ್ಲ ಮನೆಯಲ್ಲಿ ವ್ಯವಸ್ಥೆ ಕೊಟ್ಟು ಮಲಗಿಸ್ಬಿಟ್ರೆ ಇದರಿಂದ ಇದು ಒಂದು ಸಾವಿಗೆ ಸಮಾನ. ಆಯು ಆರೋಗ್ಯ ನಾಶನಂ, ಆಯುಸ್ಸು ಆರೋಗ್ಯ ಎಲ್ಲವನ್ನು ಇದು ನಾಶ ಮಾಡುತ್ತದೆ. ಸ್ವಸಾಮರ್ಥ್ಯಂ ವಿನಾಶಂಚ, ಜೊತೆಗೆ ತಾನು ಏನು ಸಾಧಿಸ್ಬೋದು ಎಲ್ಲವನ್ನು ಕೂಡ ಇದು ನಾಶ ಮಾಡುತ್ತದೆ. ಏಕೆಂದರೆ ಎಲ್ಲ ಸಿಕ್ಬಿಡುತ್ತಲ್ಲ, ಕಷ್ಟಪಡೋ ಗೋಜೆ ಇಲ್ಲ. ಸ್ವಸಾಮರ್ಥ್ಯವೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ದೇಹೆ ಅಂಗಂ ನಿರರ್ಥಕಂ, ಬರ್ತಾ ಬರ್ತಾ ಒಂದು ಅಂಗವೇ ಲಕ್ವ ಹೊಡೆದು ಬಿದ್ದು ಹೋದಾಗೆ ಉಪಯೋಗಕ್ಕೆ ಬರದೆ ಹೋಗುತ್ತದೆ. ಮಾನವ ರುಚಿ ಸೌಕರ್ಯಾತ್ ಮುಕ್ತಮಿಚ್ಛಂತಿ ಸರ್ವದಾ, ಏಕಸ್ಯಾನಂತರಂ ಏಕಂ ದಾಸಭಾಜನ ಸರ್ವದಾ. ವೆನ್ ವಿ ಗೆಟ್ ಫ್ರೀ, ಮೈಂಡ್ ವಾಂಟ್ಸ್ ಸ್ಟಿಲ್ more. If one want is satisfied, another want will crop up for the free, and we become dependent. If we want independence, we should not get the free. ಮಾನವ ರುಚಿ ಸೌಕರ್ಯಾತ್, ಮನುಷ್ಯರು ರುಚಿಯಾಗಿ ಸೌಕರ್ಯಗಳನ್ನು ಪಡೆಯೋದ್ರಿಂದ ಅದು ಫ್ರೀಯಾಗಿ ಮುಕ್ತಮಿಚ್ಛಂತಿ ಸರ್ವದಾ, ಫ್ರೀಯಾಗಿ ಸಿಗುತ್ತೆ ಅಂತ ಗೊತ್ತಾಗ್ಬಿಟ್ರೆ ಏಕಸ್ಯಾನಂತರಂ ಏಕಂ, ಮೊದಲು ಕಂಫರ್ಟ್ಸು, ಆಮೇಲೆ ಲಕ್ಸುರೀಸು, ಆಮೇಲೆ ಎಸ್ಥೆಟಿಕ್ ಗೂಡ್ಸು, ಆಮೇಲೆ ಇನ್ನೂ ಹೈಯೆಸ್ಟು ಮನೆ ಮಠ, ಹೆಚ್ಚು ಆಸೆ ಬೆಳೆಯುತ್ತೆ ಹೋಗುತ್ತೆ ಹೊರತು ಆಸೆ ಸಾಕು ಅಂತ ಅನಿಸೋದೇ ಇಲ್ಲ. ಕೊನೆಗೆ ದುರಾಸೆ ಬೆಳೆದು ಯಾವಾಗಲೂ ಭಿಕ್ಷುಕನಾಗಿಯೇ ಬದುಕ್ತಾನೆ. ದಾಸಭಾಜನ ಸರ್ವದ, ಏಕಸ್ಯಾನಂತರಂ ಏಕಂ, ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಎಂಡಂತ ಇಲ್ವೇ ಇಲ್ಲ, ಫ್ರೀ ಕೊಡ್ತಾರಲ್ಲ ಅದು ಕೊಡು ಇದು ಕೊಡು ಕೇಳ್ತಾನೆ ಇರೋದು. ದಾಸಭಾಜನ ಸರ್ವದ, ಅಂಥವರು ದಾಸರಾಗಿ ಬಿಡುತ್ತಾರೆ. ಮತಿ ಆಧಾರಿತ ಸುಜ್ಞಾನಂ ಗುರುಣಾಂ ಯೋಜಿತಂ ಯಥಾ ಪ್ರಯತ್ನಾದಾರ್ಜಿತಂ ವಿದ್ಯಾ ಪ್ರಕಾಶೇತಿ ಸಂತತಂ. Idea generated by Guru as well as personal brainstorming and the education after great effort are useful forever. ಮತಿ ಆಧಾರಿತ ಸುಜ್ಞಾನಂ, ಮತ್ಯಾಧಾರಿತ ಸುಜ್ಞಾನಂ, ಸ್ವಂತ ಬುದ್ಧಿಯನ್ನು ಉಪಯೋಗಿಸಿದಂತಹ ಜ್ಞಾನ. ಬ್ರೈನ್ಸ್ಟಾರ್ಮಿಂಗ್, ತಾನೇ ಉಪಯೋಗಿಸಿ ಹೊಸ ಐಡಿಯಾ ಕಂಡುಹಿಡಿತಾನೆ. ಜೊತೆಗೆ ಗುರುಗಳು ಕೂಡ ಯೋಜನೆ ಮಾಡಿ ಹೇಳ್ಕೊಡ್ತಾರೆ, ಹೀಗೆ ಮಾಡು ಅಂತ ಹೇಳ್ತಾರೆ. ಜೊತೆಗೆ ಇವನು ಬೆಳಿತಾನೆ, ಗುರುಗಳು ಹೇಳ್ಕೊಟ್ಟಿರ್ತಾರೆ. ಮತ್ತು ಪ್ರಯತ್ನ ಮಾಡ್ತಾನೆ, ವರ್ಕ್ ಮಾಡ್ತಾನೆ. ಪ್ರಯತ್ನಾದಾರ್ಜಿತಂ ವಿದ್ಯೆ, ಕಷ್ಟಪಟ್ಟು ಓದ್ತಾನೆ. ಪ್ರಕಾಶೇತಿ ಸರ್ವದ, ಅದು ಯಾವಾಗಲೂ ಹೊಳೆಯುತ್ತದೆ, ಅದು ಕತ್ತಲೆಯಲ್ಲಿ ಮುಳುಗುವುದಿಲ್ಲ. ಪ್ರಕಾಶೇತಿ ಸಂತತಂ, ಯಾವಾಗಲೂ ಹೊಳೆಯುತ್ತದೆ. ಕರ್ತವ್ಯಂ ಕರ್ತೃರಾದೀನಂ ಸಕಲಂ ಕಾರ್ಯಸಂಭವಂ ಗುರುಃ ಗುರುತಮಸ್ತತ್ರ ಕುರ್ವಂತಿ ಕರ್ತುರೀಪ್ಸಿತಂ. If person is dedicated, he will do any work. If one work is completed, then he go for another strong work. So then mind and body will work together. ಕರ್ತವ್ಯಂ ಕರ್ತೃರಾದೀನಂ, ಕೆಲಸ ಮಾಡುವವನು ಕರ್ತವ್ಯವನ್ನು ಮಾಡುತ್ತೇನೆ ಎಂದು ಭಾವಿಸಿದಾಗ ಅವನು ಕರ್ತವ್ಯ ಮಾಡಲು ಸಾಧ್ಯ. ಭಾವನೆಗೆ ಸಂಬಂಧಪಟ್ಟ ವಿಚಾರ. ಸಕಲಂ ಕಾರ್ಯಸಂಭವಂ, ಯಾವುದೇ ಕೆಲಸ ಇದ್ರೂ ಕೂಡ ಮಾಡಬೇಕು ಅಂತ ಮನಸ್ಸು ಮಾಡಿದ್ರೆ ಕರ್ತೃರಾದೀನಂ, ಮಾಡುವವನ ಮನಸ್ಸಿನ ಆಧಾರದ ಮೇಲೆ ನಿರ್ಧಾರಿತವಾಗುತ್ತದೆ. ಗುರುಹು ಗುರುತಮಸ್ತತ್ರ, ಎಂಥ ದೊಡ್ಡ ಕೆಲಸ, ಅದಕ್ಕಿಂತ ದೊಡ್ಡ ಕೆಲಸ ಇದ್ರೂ ಕೂಡ ಕುರುವಂತಿ ಕರ್ತುರೀಪ್ಸಿತಂ, ಮನಸ್ಸು ಮಾಡಿದ್ರೆ ಕುರುವಂತಿ ಮಾಡಿಯೇ ಮಾಡುತ್ತಾನೆ. ಸಮೃದ್ಧಿ ವಿಶ್ವನಾಶೇನ ಕಿಮಿದಂ ಬುದ್ಧಿಮಾಂದ್ಯತ ಸ್ವಾರ್ಥಮೂಲಂ ತದಜ್ಞಾನಂ ಸರ್ವನಾಶನ ಕಾರಣಂ. What kind of growth is this by destroying the nature? Just foolishness. It's all nothing but selfishness. Again, that nature kills everything in future.
ಸಮೃದ್ಧಿ ವಿಶ್ವನಾಶೀನ, ಪ್ರಪಂಚವನ್ನು ನಾಶ ಮಾಡಿ ಏನು ಸಮೃದ್ಧಿ ಮಾಡ್ದಂಗಾಯ್ತು. ಕಿಮಿದಂ ಬುದ್ಧಿಮಾಂದ್ಯತ, ಇದು ಎಂಥ ಕಾಮನ್ ಸೆನ್ಸ್ ಇಲ್ಲದೆ ಇರುವ ಪರಿಸ್ಥಿತಿ ಬಂದಿದ್ದೀವಿ. ಕಿಮಿದಂ ಬುದ್ಧಿಮಾಂದ್ಯತ, ಸ್ವಾರ್ಥ ಮೂಲಂ, ಎಲ್ಲದಕ್ಕೂ ಮುಖ್ಯ ಸ್ವಾರ್ಥ, ದುರಾಸೆ, ತದಜ್ಞಾನಂ, ಒಳ್ಳೆ ಕೆಲಸ ಯಾವುದು ಅಂತ ಗೊತ್ತಿಲ್ಲದೆ ಇರೋದೇ, ಅದರ ಅಜ್ಞಾನವೇ ಸರ್ವನಾಶನ ಕಾರಣಂ. ಒಳ್ಳೆ ಹೀಗೆ ಮಾಡಿದ್ರೆ ಹೀಗಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲದೆ ಇಗ್ನೋರೆನ್ಸ್ ಮಾಡಿ ತನಗೆ ಗೊತ್ತಿಲ್ಲ, ಬೇರೆಯವ್ರು ಹೇಳಿದ್ ಕೇಳಿಸ್ಕೊಳ್ಳೋದಿಲ್ಲ ಅಂತ ಮಾಡಿದಾಗ ಸರ್ವನಾಶನ ಹೋಗ್ತಾರೆ. ಪ್ರಥಮತಃ ವೃಕ್ಷನಾಶಂಚ, ದ್ವಿತೀಯಂ ಗಣಿಗಾರಿಕ, ತೃತೀಯಂ ಜಲನಾಶಾಯ, ದುರ್ಗತಿಯ ಸರ್ವನಾಶನಂ. In the name of growth, man will cut all the trees, then mining, then root out the source of water. This is the cause to ruin the nation. This leads to ruin everything. ಮೊದಲನೇದಾಗಿ ಪ್ರಥಮತಃ ವೃಕ್ಷನಾಶಂಚ, ಮರ ಕಡಿಯೋದು ಪೀಠೋಪಕರಣಕ್ಕೋಸ್ಕರ. ದ್ವಿತೀಯಂ ಗಣಿಗಾರಿಕ, ಎರಡನೇದು ಕಲ್ಲು ತೋಡಿ ಕೋರೆ ಮಾಡೋದು. ತೃತೀಯಂ ಜಲನಾಶಾಯ, ಜಲಮೂಲವನ್ನೇ ನಾಶ ಮಾಡೋದು, ಬೋರಲ್ಲಿ ತೆಗೆಸಿ ಅಥವಾ ಒಂದು ಒಳ್ಳೆ ನದಿ ಇದ್ದರೆ ಅದಕ್ಕೆ ಕೆಟ್ಟ ಎಲ್ಲ ಗಲೀಜು ಮಾಡಿ ತೊಳೆದು ನೀರನ್ನೆಲ್ಲ ಹಾಳು ಮಾಡಿ ಹಾಕೋದು. ಇದೆಲ್ಲ ದುರ್ಗತಿ, ಸರ್ವನಾಶಕ್ಕೆ ಇವೆಲ್ಲ ಕಾರಣಗಳು. ಕ್ರಿಮಿ ಕೀಟಾದಿ ಪೀಡಂತಿ ಕ್ರಯ ವಿಕ್ರಯ ಕಾರಣಂ, ಸಕಲಂ ಪ್ರಾಣಿನಂ ಖಾತ್ವಾ ಅಂತೆ ಸ್ತ್ರೀಣಾಂಚ ಬಾಲಕಂ. We kill all animals for the trade and profit. Once we eat everything, then they start to eat soft-skinned children and thereby females later. ಕ್ರಿಮಿಕೀಟಾದಿ ಪೀಡಂತಿ, ಮೊದಲು ಕ್ರಿಮಿಕೀಟಗಳನ್ನೆಲ್ಲ ಖಾಲಿ ಮಾಡಿ ಮಾರಾಟ ಮಾಡ್ತಾನೆ. ಕ್ರಿಮಿಕೀಟ, ಪ್ರಾಣಿ, ಪಶು, ಪಕ್ಷಿ ಎಲ್ಲದನ್ನೂ ಕಾಡಿಂದ ತರೋದು, ಊರಿಗೆ ಮಾರಾಟ ಮಾಡೋದು. ಕ್ರಯ ವಿಕ್ರಯ ಕಾರಣ, ಲಾಭ ಮಾಡ್ಕೊಳ್ಳೋದು. ಇದನ್ನು ತಿನ್ನೋದು, ಇವರು ಅದನ್ನು ತಿನ್ನೋದು. ಸಕಲಂ ಪ್ರಾಣಿನಂ ಖಾತ್ವ, ಎಲ್ಲ ಪ್ರಾಣಿಗಳನ್ನು ತಿಂದಾದ್ಮೇಲೆ ಏನು ಉಳಿಯುತ್ತೆ ಬಾಕಿ? ಅಂತೆಯೇ ಸ್ತ್ರೀಣಾಂಚ ಬಾಲಕಂ, ಮಿಕ್ಕಿ ಉಳಿಯೋದು ಮುದ್ದಾದ ತೆಳುವಾದ ಸಾಫ್ಟ್ ಸ್ಕಿನ್ಡ್ ಚಿಲ್ಡ್ರನ್ ಮೊದಲು ತಿಂತಾನಂತೆ. ಅದಾದಮೇಲೆ ನೆಕ್ಸ್ಟ್ ಸ್ತ್ರೀಣಾಂ, ಹೆಂಗಸ್ರನ್ನೇ ತಿನ್ನೋಕ್ಕೆ ಶುರು ಮಾಡ್ತಾರಂತೆ. ಇದೇ ಥರ ಮಾಡಿದ್ದೆ ಕುಂಭಕರ್ಣ, ತಾಟಕಿ, ಶೂರ್ಪನಖಿ ಎಲ್ಲ ಇದೆ. ಬಕಾಸುರ ಮನುಷ್ಯನೇ ತಿಂತಾಯಿದ್ರು. ಹೀಗೆ ಏನು ಬೇಕಾದರೂ ಆಗಬಹುದು, ಯಾವುದು ಏನು ದೂರ ಇಲ್ಲ. ಸಕಲಂ ದೇಹಿನಾಂ ಜೀವಂ ದೇವಾನುಗ್ರಹ ಕಾರಣಾತ್, ಸ್ವಾರ್ಥಮರ್ಥಮನರ್ಥಾಯ ದುರ್ಜನಾದೇವ ನಾಶನಂ. ಸ್ಟಾರ್ಟಿಂಗ್ ಫ್ರಮ್ insects to human is the creation of God, and it is sufficient to human needs. Whatever God has given, whatever nature has given, it is sufficient to human needs. But a greedy person will eat everything and ruin everything for selfishness. ಸಕಲಂ ದೇಹಿನಾಂ ಜೀವಂ, ಎಲ್ಲ ದೇಹಿಗಳ ಜೀವ ದೇವಾನುಗ್ರಹದಿಂದ ಆಗಿದೆ, ದೇವರ ಮನಸ್ಸು ಮಾಡಿದ್ರಿಂದ ಆಗಿದೆ, ನೇಚರ್ ಪ್ರಕೃತಿ ಕೊಟ್ಟಿದ್ರಿಂದ ನಮ್ಗೆ ಸಿಕ್ಕಿದೆ. ಸ್ವಾರ್ಥಮರ್ಥಮನರ್ಥಾಯ, ಸ್ವಾರ್ಥಕ್ಕೋಸ್ಕರ, ದುಡ್ಡಿಗೋಸ್ಕರ, ಅರ್ಥಕ್ಕೋಸ್ಕರ ಎಲ್ಲವನ್ನು ಅನರ್ಥ ಮಾಡಿದ್ದೇವೆ. ದುರ್ಜನರಿಂದಲೇ ಈ ಭೂಮಿ ನಾಶವಾಗಿದೆ. ಕ್ರಯ ವಿಕ್ರಯ ಹೇತೂನಾಂ ಜೀವಿನಾಂ ಹಂತಿ ತದ್ಯಥಾ ದೃಷ್ಟ್ವಾ ಪ್ರಕೃತಿ ತತ್ಕಾಲೇ ವಿನಾಶೇತಿ ಸರ್ವದಾ. We kill everything for trade and commerce and even for selfishness. God or nature will wait and watch and destroy the human beings in a minute. ಕ್ರಯ ವಿಕ್ರಯ ಹೇತೂನಾಂ, ಮಾರಾಟ ಮಾಡೋಕ್ಕೋಸ್ಕರ, ಜೀವಿನಾಂ ಹಂತಿ ತದ್ಯಥ, ಎಲ್ಲ ಪ್ರಾಣಿಗಳನ್ನು ನಾವು ಹೇಗೆ ಕೊಲ್ಲುತ್ತೇವೆಯೋ ಹಾಗೆಯೇ, ದೃಷ್ಟ ಪ್ರಕೃತಿ ತತ್ಕಾಲೇ, ಭೂಮಿ ನೇಚರ್ ಇದನ್ನು ಗಮನಿಸ್ತಾ ಕೂತಿರುತ್ತೆ, ವೇಟ್ ಆ್ಯಂಡ್ ವಾಚ್, ಕಾಯ್ತಾ ಇರುತ್ತೆ. ಸಮಯ ನೋಡಿ ವಿನಾಶಯತಿ ಸರ್ವದಾ,
ಎಲ್ಲವನ್ನ ಒಳ್ಳೆ ಹುಣಸೆಹಣ್ಣು ಕದರ್ದಂಗೆ ನಾಶ ಮಾಡಿ ಹೋಗುತ್ತದೆ. ಪ್ರಕೃತಿಂ ವಿಕೃತಿಂ ಕೃತ್ವ ಸತ್ಕೃತಿಂ ದಹತಿರ್ಯಥ ಸಕಾಲಂ ವೀಕ್ಷ್ಯ ಸರ್ವತ್ರ ಆವಿರ್ಭವತಿ ದುರ್ವಿಧಿ. By changing nature, we destroy the nature. Similarly, the fate will observe everything and show the color differently. ಪ್ರಕೃತಿಯನ್ನು ವಿಕೃತಿಯನ್ನಾಗಿ ಮಾಡಿ ಸತ್ಕೃತಿಂ ದಹತಿ, ಒಳ್ಳೆಯತನವನ್ನೆಲ್ಲ ನಾಶ ಮಾಡಿ ಹೇಗೆ ನಾವು ನಾಶ ಮಾಡುತ್ತೇವೆಯೋ ಹಾಗೆಯೇ ಸಕಾಲಂ ವೀಕ್ಷ್ಯ, ಸರಿಯಾದ ಸಮಯವನ್ನು ನೋಡಿ ಸರ್ವತ್ರ ಎಲ್ಲ ಕಡೆ ಆವಿರ್ಭವತಿ ಹುಟ್ಟುತ್ತದೆ, ದುರ್ವಿಧಿ ಹುಟ್ಟುತ್ತದೆ. ಸಮಯ ಸಂದರ್ಭ ನೋಡಿ ಯಾವ್ಯಾವ ಸಾಂಕ್ರಾಮಿಕ ರೋಗವನ್ನು ತರಬೇಕು ಅಂತ ನೋಡಿ ಅಂಥ ಸಮಯದಲ್ಲಿ ಯಾರನ್ನು ಸಾಯಿಸಬೇಕು ಅಂತ, ಯಾರನ್ನು ಉಳಿಸ್ಬೇಕು ಅಂತ ನೋಡಿ ಅಲ್ಲಲ್ಲಿ ನಾಶ ಮಾಡಿ ಹೋಗುತ್ತದೆ. ಸಕಲಂ ಪ್ರಾಣಿನಂ ಹತ್ವ ಮಾಂಸಂ ವಿಕ್ರಯತೆ ಸದಾ ಆರಂಭೆ ಪ್ರಾಣಿನಾಶಂಚ ಚಕ್ರವತ್ ಮಾನವಾನಪಿ. Always we kill all kinds of animal, and initially we kill the animal, later we kill the mankind also. It is like a circle. ಸಕಲಂ ಪ್ರಾಣಿನಾಂ ಹತ್ವ, ಎಲ್ಲ ಪ್ರಾಣಿಗಳನ್ನು ಹತ್ಯೆ ಮಾಡಿ ಮಾಂಸ ವಿಕ್ರಯ ಮಾಡುತ್ತೇವೆ ನಾವು ಯಾವಾಗಲೂ. ಆರಂಭೆ ಪ್ರಾಣಿನಾಶಂಚ, ಮೊದಲು ಎಲ್ಲ ಪ್ರಾಣಿಗಳನ್ನು ನಾಶ ಮಾಡ್ತೇವೆ. ಇನ್ನೂ ನಾಶ ಮಾಡಿದ್ಮೇಲೆ ನಾವು ಬದುಕಬೇಕಲ್ಲ, ಆಗ ಚಕ್ರವತ್ ಮಾನವಾನಪಿ, ಮನುಷ್ಯರನ್ನು ಕೂಡ ತಿನ್ನಕ್ಕೆ ಶುರು ಮಾಡ್ತೀವಿ. ರಾಕ್ಷಸತ್ವೇ ಅಹಂಕಾರ ರಾವಣಾದಿ ವಿನಾಶನಂ ವಿದ್ವಾನಪಿ ದುರಾಚಾರಿ ಏಕ ಊನಂ ಸರ್ವನಾಶನಂ. Man is treated as demon due to arrogance, which kills everybody. If one element is missing, all treasure of knowledge is a waste. ರಾಕ್ಷಸತ್ವೇ ಅಹಂಕಾರ, ಅಹಂಕಾರ ರಾಕ್ಷಸತ್ವ ರಾವಣಾದಿ ವಿನಾಶನಂ, ರಾವಣಾದಿ ದೊಡ್ಡ ದೊಡ್ಡ ರಾಜರನ್ನೇ ನಾಶ ಮಾಡಿ ಹೋಯಿತು. ವಿದ್ವಾನಪಿ ದುರಾಚಾರಿ, ವಿದ್ವಾಂಸನಾಗಿದ್ದರೂ ಕೂಡ ಒಂದು ದುರಾಚಾರಿಯಾಗಿದ್ದರೆ, ಅಹಂಕಾರಿಯಾಗಿದ್ದರೆ, ಒಂದು ನ್ಯೂನತೆ ಇದ್ರೂ ಸಾಕು ಸರ್ವನಾಶನಾಗಿ ಹೋಗ್ತಾನೆ. ಮ್ಯಾನ್ ಈಸ್ ಟ್ರೀಟೆಡ್ ಆಸ್ ಎ ಡೆಮನ್ ಡ್ಯೂ ಟು arrogance, which kills everybody. If one element is missing, all the treasure of knowledge is a waste. ಮಾಂಸಮಾಹಾರಮರ್ಥಾಯ ಪ್ರಾಣಿನಾಂ ಹಂತಿ ಮಾನವಾಃ ತದ್ವಿರುದ್ಧೇ ತದಾಪ್ನೋತಿ ಸ್ವದೇಹೇ ಅತಿಮಾನುಷಂ. Man will kill all animal for meat. That meat inside the human body will react as animal attitude. ಮಾಂಸಮಾಹಾರಮರ್ಥಾಯ, ಮಾಂಸವನ್ನು ಆಹಾರವಾಗಿ ನಾವು ಸೇವಿಸಿದಾಗ ಪ್ರಾಣಿನಾಂ ಹಂತಿ ಮಾನವಾಮ, ಪ್ರಾಣಿಗಳನ್ನು ನಾವು ಹತ್ಯೆ ಮಾಡಿ ಮಾಂಸಾಹಾರ ರೂಪದಲ್ಲಿ ನಾವು ತಿಂದಾಗ ತದ್ವಿರುದ್ಧೇ ತದಾಪ್ನೋತಿ, ನಮಗೆ ನಮ್ಮ ದೇಹದಲ್ಲಿ ಏನು ಆಗಬೇಕಾಗಿತ್ತು ಅದಾಗದೆ ಆ ಪ್ರಾಣಿಯ ಮನಸ್ಸು ಹೇಗಿರುತ್ತೋ ಅದು ನಮ್ಮ ರಕ್ತದಲ್ಲಿ ಸೇರಿಕೊಂಡು ಸ್ವದೇಹೇ ಅತಿಮಾನುಷಂ, ನಮ್ಮ ದೇಹವು ಕೂಡ ಆ ಪ್ರಾಣಿಯ ದೇಹದಂತೆ, ನಮ್ಮ ಮನಸ್ಸು ಕೂಡ ಆ ಪ್ರಾಣಿಯ ಮನಸ್ಸಿನಂತೆ ನಾವು ಮಾನವರಾಗಿ ದೇವಮಾನವರಾಗಬೇಕಾದ ಜಾಗದಲ್ಲಿ, ಮಾನವರಾಗುವ ಜಾಗದಲ್ಲಿ ದಾನವರಾಗಿ ನಾಶವಾಗಿ ಹೋಗುತ್ತೇವೆ. ಎಚ್ಚರವಿರಬೇಕು. ಇಷ್ಟು ಹೊತ್ತು ಚಿಂತಿಸಿದ್ದಕ್ಕಾಗಿ, ಕೇಳಿಸಿಕೊಂಡಿದ್ದಕ್ಕಾಗಿ ವಂದನೆಗಳು. ನಮಸ್ಕಾರ.